ಇದಕ್ಕೆ ಸ್ವಂತ ಧ್ವನಿ ಇಲ್ಲ. ಯಾವುದಕ್ಕೆ? ಮೈಕಿ. ಇದಕ್ಕೆ ಸ್ವಂತ ಧ್ವನಿ ಇಲ್ಲ, ನಿಂತರೂ ದಣಿವಿಲ್ಲ, ಉಕ್ಕಿನ ಶರೀರವಿದ್ದರೂ ಸೆಟೆದು ನಿಲ್ಲುವ ಹಕ್ಕಿಲ್ಲ. ಈ ಮೈಕಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಮೈಕಿಗೆ ಕಬ್ಬಿಣದ ಶರೀರ ಎಷ್ಟು ಚೆನ್ನಾಗಿದೆ ನೋಡಿ, ಕಬ್ಬಿಣ ಇದು. ಇದಕ್ಕೆ ಸ್ವಂತ ಧ್ವನಿ ಇಲ್ಲ, ನಿಂತರೂ ದಣಿವಿಲ್ಲ, ಉಕ್ಕಿನ ಶರೀರವಿದ್ದರೂ ಸೆಟೆದು ನಿಲ್ಲುವ ಹಕ್ಕಿಲ್ಲ. ಆದ್ರೆ ಇದು ನೆಟ್ಟಕ್ಕೆ ನಿಂತದ್ದೇ ಇಲ್ಲ ಇಷ್ಟವರೆಗೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ನನ್ನ ಚೆನ್ನಾಗಿ ಕೇಳಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ನಾನು ಮಾತಿಗೆ ಪ್ರಾರಂಭ ಮಾಡ್ತೇನೆ. ಸಂಬೋಧನೆಗಳೆಲ್ಲ ಮುಗಿದೋಗಿದೆ. ಹಾಗೆ ಜೀವನ ಮೌಲ್ಯಗಳನ್ನು ನಾನು ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದು ಎಪ್ರಿಸಿಯೇಷನ್ ಮಾತನ್ನು ಹೇಳ್ಬೇಕು. ನಾನು ಅಮೆರಿಕದ ತಾಯಿ ಒಂದು 25 ವರ್ಷದ ಹಿಂದೆ ತನ್ನ ಮಕ್ಕಳಿಗೆ ಊಟಕ್ಕೆ ಹಾಕುವಾಗ ಹೇಳ್ತಿದ್ಲಂತೆ, ಬೇಗ ಬೇಗ ಊಟ ಮಾಡು, ಬೇಗ ಬೇಗ ಊಟ ಮಾಡು ಮಗು, ಇಲ್ಲದೆ ಹೋದರೆ ಹಸಿದ ಭಾರತೀಯ ಮಕ್ಕಳು ನಿನ್ನ ಊಟವನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ. 25 ವರ್ಷದ ಹಿಂದೆ ನಮ್ಮ ಸ್ಥಿತಿ ಹಾಗೆ ಇತ್ತು. ನಾವು ಹಸ್ಕೊಂಡಿದ್ದೇವೆ, ನಮ್ಮ ದೇಶ ಜನರಿಗೆ ಊಟ ಇಲ್ಲ. ಆ ತಾಯಿ ತನ್ನ ಮಗುವಿಗೆ ಅಮೆರಿಕದಲ್ಲಿ ಹೇಳ್ತಾ ಇದ್ದಾಳೆ, ಚೆನ್ನಾಗಿ ಊಟ ಮಾಡು, ಬೇಗ ಬೇಗ ಊಟ ಮಾಡು, ಅಲ್ಲಿದ್ರೆ ಹಸಿದ ಭಾರತೀಯ ಮಕ್ಕಳು ನಿನ್ನ ಊಟವನ್ನೇ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈಗ ಕಾಲ ಬದಲಾಗಿದೆ. ಅದೇ ತಾಯಿ ಇವತ್ತು ಹೇಳ್ತಾ ಇದ್ದಾಳೆ ಅಮೆರಿಕದಲ್ಲಿ, ಮಗು ಬೇಗ ಬೇಗ ಬೋದು, ಬೇಗ ಬೇಗ ಬೋದು, ಇಲ್ಲದೆ ಹೋದರೆ ಭಾರತದ ಬುದ್ಧಿವಂತ ಮಕ್ಕಳು ನಿನ್ನ ಉದ್ಯೋಗವನ್ನೇ ಕಸ್ಕೊಂಡು ಹೋಗ್ಬಿಡ್ತಾರೆ ಅಂತ. ಇಡೀ ಜಗತ್ತಿನ ಉದ್ಯೋಗವನ್ನು ಕಸಿಲಿಕ್ಕೆ ಸನ್ನದ್ಧರಾಗಿ ನಿಂತವ್ರು ನೀವು. ತಡ ಮಾಡಬೇಡಿ, ಒಂದು ಕ್ಷಣ ಹಾಳು ಮಾಡಿದ್ರೆ ನಿಮ್ ಕತೆ ಮುಗಿದು ಹೋಯ್ತು. ಈಗ ಸಿಕ್ಕಿದ ಸಂದರ್ಭವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಗೆ ಎಲ್ರಿಗೂ ವಿಮಾನ ಯಾರು ಚಂದ್ರಲೋಕಕ್ಕೆ ಮೊದಲು ಕಾಲಿಟ್ಟಿದ್ದಾರೆ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಿ, ಯಾವ್ದು ಹೇಳಿ? ಚಂದ್ರಲೋಕಕ್ಕೆ ಮೊದಲು ಕಾಲಿಟ್ಟಂತವನು ಯಾರು? ಒಬ್ಬ ಗಟ್ಟಿ ಹೇಳಿ, ಮಾತಾಡ್ಬೇಕು. ಅಲ್ದಿದ್ರೆ ಒಂದು ಗಂಟೆ ಬಹಳ ಬರಾಗ್ಬಿಡತ್ತೆ ನಿಮ್ಗೆ. ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ನೀವು ಕೇಳಿದಿರಲ್ಲ, ಪ್ರಶ್ನೆ ಕೇಳಬೇಡಿ ಸರ್, ನಾವು ಉತ್ತರ ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಬೇಡಿ. ನೀವು ತಪ್ಪು ಉತ್ತರ ಕೊಟ್ಟರು ಏನ್ ತೊಂದರೆ ಇಲ್ಲ. ಆ ನೀಲ್ ಆರ್ಮ್ಸ್ಟ್ರಾಂಗ್ ಕತೆ ನಾನು ಹೇಳ್ತೇನೆ ಕೇಳಿ. ತಡ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ. ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ರಾಕೆಟ್ ಹೋಗೋದು ಹೀಗೆ ನಿಮ್ ಬಸ್ಸಲ್ಲೂ ಕಾರಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈ ನೀಲ್ ಆರ್ಮ್ಸ್ಟ್ರಾಂಗ್ ಹೊಟ್ಟೆ ಆಲ್ಡಿನ್ ಅಂತಕ್ಕಂಥ ಒಬ್ಬ ಪೈಲಟ್ ಇದ್ದಾನೆ, ಬಹಳ ದೊಡ್ಡ ಅವನು ಇಂಜಿನಿಯರು, ಅವ್ನು ಬಹಳ ಪವರ್ಫುಲ್. ಅವನು ಆ ಇಡೀ ರಾಕೆಟಿನ ಆ ಡಿಸೈನಿನ ಜ್ಞಾನ ಇರೋದು ಯಾರಿಗೆ ಗೊತ್ತಾ? ನೀಲ್ ಆರ್ಮ್ಸ್ಟ್ರಾಂಗ್ಗಿಂತಲೂ ಹೆಚ್ಚಾಗಿ ಯಾರಿಗೆ? ಆಲ್ಡರಿನ್ಗಿತ್ತು. ಇಲ್ಲಿ ಹುಟ್ಟಿ ಏನಾಯ್ತು? ಅನ್ಯಗ್ರಹ, ಭೂಮಿಯಿಂದ ಆಚೆ ಹೋಗ್ಬೇಕು ಚಂದ್ರಲೋಕ. ಇಲ್ಲಿಂದ ಭೂಮಿನ ಇನ್ಫಾರ್ಮೇಶನ್ ಹೋಗತ್ತೆ ನಾಸದಿಂದ, ಲ್ಯಾಂಡ್ ಆಗಿ ಅಂತ. ನಿಜವಾಗಿಯೂ ಫಸ್ಟ್ ಇದ್ದು ಲ್ಯಾಂಡ್ ಆಗ್ಬೇಕಾದವನು ಆಲ್ಡರಿನ್ ಲ್ಯಾಂಡೇ ಆಗ್ಬೇಕಾಗಿತ್ತು. ಆ ಫಸ್ಟ್ ಕೆಳಗಡೆ ಚಂದ್ರಲೋಕಕ್ಕೆ ಅವನು ಕಾಲಿಡಬೇಕಾಗಿತ್ತು. ಹೆದರಬೇಡಿ ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳಿದ್ದು. ಅದು ಅನ್ಯ ಲೋಕ, ಏನಾಗುತ್ತೆ ಏನೋ, ಕಾಲಿಟ್ರೆ ಇದ್ದದ್ದು ಹೆಚ್ಚು ಕಡಿಮೆ ಆಗುತ್ತೇನೋ, ಬೇರೆ ಲೋಕದಲ್ಲಿ ಹೋಗಿ ಕಾಲಿಡ್ಲಿಕ್ಕೆ ನಾವು ಧೈರ್ಯ ಮಾಡೋದಿಲ್ಲ. ಅವ ಹಿಂಸರದ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡವ ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್. ಅವ ಟಕ್ನದ ಕೆಳಗಡೆ ಇಳಿದ, ಚಂದ್ರನ ಸ್ಪರ್ಶವನ್ನು ಮಾಡಿದ. ಕತೆ ಏನಾಯ್ತು ಗೊತ್ತಾ? ಆ ಆಲ್ಡರಿನ್ ಎಲ್ಲೋ ಮೂಲೆ ಗುಂಪಾಗಿ ಹೋದ. ನಿಮ್ಗೆ ಗೊತ್ತೇ ಇಲ್ಲ ಆಲ್ಡರಿನ್ ಯಾರು ಅಂತ ಗೊತ್ತಿಲ್ಲ. ಆ ಸಂದರ್ಭವನ್ನು ಹಿಡ್ಕೊಂಡವ ನೀಲ್ ಆರ್ಮ್ಸ್ಟ್ರಾಂಗ್. ಇವತ್ತು ಚರಿತ್ರೆಯಲ್ಲಿ ಆರ್ಮ್ಸ್ಟ್ರಾಂಗ್ ನೀವು ಓದ್ತಾ ಇದ್ದೀರೇ ಬಿಟ್ರೆ, ಮಹಾಬುದ್ಧಿವಂತನಾದಂತ ಆಲ್ಡರಿನ್ ಎಲ್ಲೋ ಮೂಲೆ ಗುಂಪಾಗಿ ಹೋದ. ವಿದ್ಯಾರ್ಥಿಗಳೇ, ನೀವು ಆಲ್ಡರಿನ್ ಆಗ್ಬಾರ್ದು. ನೀವೆಲ್ಲರೂ ಏನಾಗ್ಬೇಕು ಅಂತ ಕೇಳಿದ್ರೆ ಆರ್ಮ್ಸ್ಟ್ರಾಂಗ್ ಆಗ್ಬೇಕು. ಸಿಕ್ಕಿದ ಅವಕಾಶ ಬಿಡಬೇಡಿ. ದಿನನಿತ್ಯ ನೀವು ಏನಾಗ್ಬೇಕು ಅಂತಂದ್ರೆ ನೀವು ಮಾಡಿಫೈ ಆಗ್ತಾನೇ ಹೋಗ್ಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಿಮ್ಗೆಲ್ಲ ಮೆಚ್ಚುಗೆ ಆದದ್ದು. ಒಂದು ನಾವೆಲ್ಲ ಹುಡುಗಾಟಿಕೆಯಲ್ಲಿ ಇರುವಾಗ ಅಂಬಾಸ್ಟರ್ ಕಾರ್ ಇದೆಯಲ್ಲ, ಅದು ನಂಬರ್ 1 ಕಾರ್ ಸರ್. ಅದಕ್ಕೆ ಸರಿಮಿಗಿಲಾದ ಕಾರ್ ರೋಡಲ್ಲೇ ಇಲ್ಲ. ಇವತ್ತು ಸಹಿತ ಅಂಬಾಸ್ಟರ್ ಕಾರ್ ಅಷ್ಟು ಸೇಫ್ಟಿ ಕಾರು ನಿಮ್ಗೆ ಮಾರುತಿ ಮತ್ತೊಂದು ಹುಂಡೈ ಕಾರ್ ಅಲ್ಲ. ಅದಕ್ಕೆ ತುಂಬಾ ಎಕ್ಸ್ಪೋಜರ್ ಇದೆ. ನಿಮ್ಗೆ ಗೊತ್ತುಂಟು, ಮಾರುತಿ ಅಂಬಾಸ್ಟರ್ ಕಾರಿಗೆ ದೊಡ್ಡ ಎಕ್ಸ್ಪೋಜರ್ ಇದೆ. ಆ ಕಾರ್ನವರು 1916 ಸಮಯದಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿಗೂ ಅಂಬಾಸ್ಟರ್ ಕಾರು, ಸ್ಟೇಟ್ ಮಿನಿಸ್ಟ್ರು ಅಂಬಾಸ್ಟರ್ ಕಾರ್. ಅಷ್ಟು ಪ್ರೆಸ್ಟೇಜಸ್ ಕಾರ್ ಅದು. 1960 ಹೊತ್ತಿಗೆ ಆ ಕಾರ್ ಕಂಪನಿಯವರು ಏನ್ ತಿಳ್ಕೊಂಡ್ರು ಅಂತಂದ್ರೆ, ನಮ್ಗೆ ಬೀಟ್ ಮಾಡುವ ಕಾರ್ ಕಂಪನಿ ಇನ್ನೂ ಇಂಡಿಯಾದಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಂಬರ್ 1 ಕಾರ್ ಹಾಕ್ಬೇಕು, ನಂಬರ್ 1 ಅಂತ ಆ ಕಾರನ್ನು ಮಾಡಿಫೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಹಳೆಯ ಸಿಸ್ಟಮ್ ಅಲ್ಲೇ ಇಟ್ಕೊಂಡು ಪರಿಣಾಮ ಏನಾಯ್ತು ಗೊತ್ತಾ? ಇಂಥ ದೊಡ್ಡ ಶಿರುವ ಪೇಟೆಗೆ ಹೋದ್ರೆ ಇವತ್ತು ಒಂದೇ ಒಂದು ಅಂಬಾಸ್ಟರ್ ಕಾರ್ ಇಲ್ಲ. ಅದು ಯಾರು ಮಾಡಿಕೊಂಡ ದೋಷ? ಅಂಬಾಸ್ಟರ್ ಕಂಪನಿಯವರು ಮಾಡಿಕೊಂಡ ದೋಷ. ಅವ್ರು ಅಪ್ಡೇಟ್ ಆಗ್ಲಿಲ್ಲ. ನಿಮ್ಗೆ ಇನ್ನೊಂದು ಉದಾಹರಣೆ, ನಿಮ್ ಕೈಯಲ್ಲಿ ಮೊಬೈಲ್ ಇರ್ತದೆ. ಈಗ ಆಪಲ್ ಬಂತು, ಸ್ಯಾಮ್ಸಂಗ್ ಬಂತು, ಮಣ್ಣು ಮಸಿ ಎಲ್ಲ ಬಂದ್ಬಿಡ್ತು. ಇದು ಎಲ್ಲದಕ್ಕಿಂತ ಮೊದಲು ಒಳ್ಳೆ ಫೋನ್ ಒಂದು ಬಂದಿತ್ತು, ನಿಮ್ಗೆ ಗೊತ್ತುಂಟಾ? ನೋಕಿಯಾ. ಇಷ್ಟೇ ಸಣ್ಣ ಫೋನು, ನೋಕಿಯಾ ಫೋನ್. ನಿಮ್ಗೆ ಗೊತ್ತಲ್ಲ, ಫೋನ್ ಅಂತ ಹೇಳಿದಾಗ ಎಲ್ಲರ ಮುಖವು ಸಹಿತ ಇಷ್ಟ ಆಗಲ್ಲ ಆಯ್ತು. ಅದು ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಡ್ತದೆ.
ಆ ನೋಕಿಯಾ ಫೋನ್ ಇಷ್ಟೇ ಸಣ್ಣದು, ಆ ನೋಕಿಯಾ ನಂಬರ್ 1 ಫೋನ್ ಅದು, ಬಹಳ ಚೆನ್ನಾಗಿರ್ತಕ್ಕಂಥ ಫೋನ್ ಅದು. ನೀವು ಅದನ್ನ ನೀರಿಗೆ ಹಾಕಿ ಎತ್ತಿಸಿದ್ರೆ ಅದು ರಿಂಗ್ ಆಗ್ತದೆ, ಅದ್ರಲ್ಲಿ ಫೋನ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಈಗ ಆಂಡ್ರಾಯ್ಡ್ ಫೋನ್ ಎಲ್ಲ ಬಂದಿದೆ ಅಲ್ಲ, ಕೆಳಗಡೆ ಬಿದ್ದರೆ ಹೋಯ್ತು, ಅದು ಕತೆ ಮುಗಿದೋಯ್ತು, 1.25 ಲಕ್ಷ ರೂಪಾಯಿ ಪರ್ಚ. ಆ ನೋಕಿಯಾದವರು ಮಾಡಿದ್ದೇ ಸಮಸ್ಯೆ. ನಮ್ಮ ಫೋನಿಗೆ ಇನ್ನು ಸಿರಿಮಿಗಿಲಾಗುವ ಫೋನೇ ಬರೋದಿಲ್ಲ. ನೋಕಿಯಾ ಒನ್ ಆಫ್ ದ ಬೆಸ್ಟ್ ಕಂಪನಿ. ನೋಕಿಯಾವನ್ನು ಬಿಟ್ರೆ ನೋಕಿಯಾಕ್ಕೆ ಇನ್ನೂ ಅದಕ್ಕೆ ಪ್ರತಿಸ್ಪರ್ಧೆ ಇಲ್ಲ ಅಂತ ತಿಳ್ಕೊಂಡಂತ ಫೋನು ಇವತ್ತು ಎಲ್ಲಿಗೆ ಹೋಗಿ ಮುಟ್ಟಿದ್ ಗೊತ್ತಾ? ಇವತ್ತು ನೋಕಿಯಾ ಫೋನ್ ನೀವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಬರ್ತಾರಲ್ಲ, ವಿಜಯಪುರದಂತ ನಾನು ಹೇಳ್ಬಾರ್ದು, ಅವ್ರ ಕೈಲಿ ಮಾತ್ರ ಉಂಟು ಒಳ್ಳೆ ಫೋನ್, ಅವ್ರ ಕೈಲಿ ಉಂಟು. ಬುರ್ನಸ್ ಫೋನ್ ನಿಮ್ ಕೈಲಿ ಉಂಟು. ನಾನು ಎರಡೂ ಉದಾಹರಣೆ ನಿಮ್ಗೆ ಕೊಟ್ಟದ್ದು ಯಾಕಂತ ಕೇಳಿದ್ರೆ, ನೀವು ಕಾಲಕ್ಕೆ ನಿಮ್ಮನ್ನು ಬದಲಾಯಿಸಿಕೊಳ್ಳದೆ ಹೋದ್ರೆ, ದಿನನಿತ್ಯ ನೀವು ಅಪ್ಡೇಟ್ ಆಗದೆ ಹೋದ್ರೆ, ನಾನು ಓದಿದ್ದೇನೆ, ನಾನು SSLC 97 ಮಾರ್ಕ್ಸ್ ತೆಗೆದಿದ್ದೇನೆ, ನಯಾ ಪೈಸದ ಪ್ರಯೋಜನ. SLC ಮಾರ್ಕ್ಸ್ ಅನ್ನು ಇಲ್ಲಿಗೆ ಬಿಟ್ಟು ಬಿಡಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅನ್ನುವಂಥದ್ದು ಕೇವಲ ನಿಮ್ಮ ಡೇಟ್ ಆಫ್ ಬರ್ತಿಗೆ ಮಾತ್ರ. ಹುಟ್ಟಿದ ದಿನಾಂಕದ ದಾಖಲೆ ಬಿಟ್ರೆ ಆ ಮಾರ್ಕ್ ಅನ್ನು ಹಿಡ್ಕೊಂಡು ಏನೋ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿಗೆ ಬಿಟ್ಬಿಡಿ. ನಾನು 97% ಮಾರ್ಕು, ನನ್ನನ್ನು ಯಾರು ಕೇಳೋರಿಲ್ಲ, ನನ್ಗೆಲ್ಲ ಗೊತ್ತಿದೆ. ಎಲ್ಲೋ ನಿಮ್ಮ ಮಂಡೆಗೆ ಅಹಂಕಾರ ಬಂತು ಅಂತಂದ್ರೆ ನಿಮ್ಮ ಅವನತಿ ಅದೇ ದಿನದಿಂದ ಪ್ರಾರಂಭ ಆಗುತ್ತೆ. ನಿಮ್ಮಂತ ಸಾವಿರ ವಿದ್ಯಾರ್ಥಿಗಳು ನನ್ನ ಕಣ್ಣುಮುಖದಲ್ಲಿ ಮುಂದೆ ಹೋಗಿದ್ದಾರೆ. 35 ತೆಗೆದವನು 97 ತೆಗೆದದ್ದುಂಟು, 97 ತೆಗೆದವನು ಫೈಲ್ ಆದದ್ದುಂಟು. ಆದ್ದರಿಂದ SLC ಮಾರ್ಕ್ ಅನ್ನು ಇಲ್ಲಿಗೆ ಬಿಟ್ಬಿಡ್ಬೇಕು. PUC 2 ವರ್ಷ ಇದೆಯಲ್ಲ, ಈ 2 ವರ್ಷ ನೀವು ಓದಿದ್ರಿ ಅಂತಂದ್ರೆ ಮತ್ತೆ 70 ವರ್ಷ ನಿಮ್ಮನ್ನು ಕೇಳೋರೆ ಇಲ್ಲ, ಆರಾಮವಾಗಿ ಬದುಕಬಹುದು. ಮತ್ತೆ 70 years ನೀವು ಬಹಳ ಚೆನ್ನಾಗಿ ಬದುಕೊಳ್ಬಹುದು. ಈ 2 ವರ್ಷ ನೀವು ಹಾಳು ಮಾಡ್ಕೊಂಡ್ರಿ ಅಂತಂದ್ರೆ ಮತ್ತೆ ಉಳಿದ 70 ವರ್ಷ ನಿಮ್ಗೆ ಮಿಸರೇಬಲ್ ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಲೆಕ್ಕ. ಆದ ವಿದ್ಯಾರ್ಥಿಗಳಾದ ನಿಮ್ಗೆ ಒಂದು ಕೆಲವು ಸಂದೇಶವನ್ನು ಹೇಳಲಿಕ್ಕೆ ನಾನು ಬರೆದು ತಂದಿದ್ದೇನೆ. ಆದ್ರಿಂದ ಇದು ಇಷ್ಟುವರೆಗೆ ಹೈಸ್ಕೂಲ್ ಅಲ್ಲಿ ಓದಿದ್ದೀರಿ, PUC ಮಕ್ಕಳು ಮಾತ್ರ ಅಲ್ಲಿರೋದು. ನೀವೀಗ ಯಾವ್ದಕ್ ಬಂದಿದ್ದೀರಿ ಅಂದ್ರೆ ಕಾಲೇಜಿಗೆ ಬಂದಿದ್ದೀರಿ. ಸಮಾಲಕ್ಕೆ ಹಾಕಿ ಯಾವ್ದು ನೀವೀಗ ಓದೋದು ಯಾವ ಸ್ಟೂಡೆಂಟ್? ನೀವು ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಅಲ್ಲಪ್ಪ, ಅದು ಏಜ್. ನಿಮ್ಮ ಒಟ್ಟು ಆಯುಷ್ಯದ ಕಾಲಾಂಶ ಏಜು ನಿಮ್ದು ಇವಾಗ. ಈ ಕಾಲೇಜಿನಲ್ಲಿ ನೀವು ಏನ್ ಕಲಿತೀರೋ ಮುಂದೆ ಮುಕ್ಕಾಲು ಬದುಕು ಅದರ ಮೇಲೆ ಅವಲಂಬಿತವಾಗಿರ್ತದೆ. ಇದು ಕಾಲೇಜ್ ಅಲ್ಲ, ಇದು ನಿಮ್ಮ ಬದುಕಿನ ಕಾಲೇಜ್. ಅಂದ್ರೆ ಒಂದು 100 ವರ್ಷ ಬದುಕ್ತಾನಂತಂದ್ರೆ 25 ವರ್ಷದ ಅವಧಿ ಇದು. ಈ ಕಾಲಾಂಶ ಏಜಿನಲ್ಲಿ ನೀವು ಏನನ್ನು ಕಲಿತೀರೋ ಅದು ನಿಮ್ಮ ಮುಂದಿನ 75 ವರ್ಷ ಬದುಕನ್ನು ರೂಪಿಸ್ತದೆ. ನೀವೊಂಥರ ಬಾವುಲಿ ಹಾಗೆ. PUC ಏಜ್ ಅನ್ನುವಂಥದ್ದು ಎಲ್ಲ ಅಧ್ಯಾಪಕರು ಹೇಳುವಂತದ್ದು, ಈ ಮಕ್ಕಳು ಬಾವುಲಿಗಳ ಹಾಗೆ. ಬಾವುಲಿ ಅಂದ್ರೆ ಬ್ಯಾಟ್ ಗೊತ್ತಲ್ಲ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಇದೆಲ್ಲ ಗೊತ್ತಿಲ್ಲ. ಐಶ್ವರ್ಯ ತಲೆ ಕೂದಲು ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ ಕರೆಕ್ಟ್ ಹೇಳ್ತಾರೆ, ಸರ್ 3 ಅಡಿ 2 ಇಂಚು 4 ಸೆಂಟಿಮೀಟರ್. ತೆಂಡೂಲ್ಕರ್ನ ಬ್ಯಾಟ್ ಎಷ್ಟು ಉದ್ದ ಅಂತ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ. ಅಪ್ಪ ನಿನ್ನ ಅಪ್ಪನ ಹೆಸರು ಹೇಳಂದ್ರೆ ನಾವು ಬರೋದಿಲ್ಲ, ನಿನ್ನ ಅಜ್ಜನ ಹೆಸರು ಹೇಳೋದ್ರೆ ನಾವು ಬರೋದಿಲ್ಲ, ಮುತ್ತಜ್ಜನ ಹೆಸರು ಹೇಳೋದ್ರೆ ಬರೋದಿಲ್ಲ. ನಾವು ತೆಂಡೂಲ್ಕರ್ನ ಬ್ಯಾಟು, ಐಶ್ವರ್ಯ ಮಂಡೆ ಕೂದಲು ನಮ್ಗೆ ಅಂತದ್ದು, ಅದು ಇಲ್ಲಿದ್ರೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ವೇ? ಆದ್ರೆ ನಮ್ಮ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಆ ರೀತಿಯಲ್ಲಿ ಹರಿತಾ ಇದೆ. ಯಾರು ಪ್ರಪಂಚದಲ್ಲಿ ಬುದ್ಧಿವಂತರು ದಡ್ರಿಲ್ಲ. ಸೋಲಿಗೆ ಹೆದರಬೇಡಿ. ನೀವು ಫೇಲ್ ಆದ್ರೆ ಭಯಪಡಬೇಡಿ. ನಾವೆಲ್ಲ ಫೇಲ್ ಆಗಿಯೇ ಪಾಸ್ ಆದ. ನಮ್ಮ ಕಾಲದಲ್ಲಿ ಸತೀಶ್ ಅಣ್ಣ ನಮ್ಗೆ 100ರಲ್ಲಿ 90 ಮಾರ್ಕು 80 ಮಾರ್ಕು ನಮ್ಮ ಮೇಷ್ಟ್ರು ನಮಗೆ ಕೊಟ್ಟದ್ದು ಇಲ್ಲ, ನಮ್ಗೆ ಸಿಕ್ಕಿದ್ದು ಇಲ್ಲ. ಆದ್ರೆ ನಾವು ಬದುಕಿನಲ್ಲಿ ಯಾವತ್ತೂ ಸಹಿತ ಭ್ರಮನಿರಸನಕ್ಕೆ ಒಳಗಾಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಯಾಕಂದ್ರೆ ಫೈಲ್ ಆ ಶಬ್ದವೇ ನೋಡಿ ಎಷ್ಟು ಚೆನ್ನಾಗಿದೆ. FA ಒಂಚೂರು ಹೇಳಿ, ಸ್ಪೆಲ್ಲಿಂಗ್ ಹೇಳಿ. FAIL ಅದು ಅಬ್ರಿವೇಷನ್ ಹೇಗೆ ಗೊತ್ತುಂಟಾ? ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಫೇಲ್ ಅಲ್ಲ, ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. FAIL. ಹಾಗಾದ್ರೆ ಫೈಲಿಗೆ ಹೆದರ್ಬೇಕಾದ ಅಗತ್ಯ ಇಲ್ಲಲ್ಲ. ನಿಮ್ಮ ಕಲಿವಿಕೆಯ ಮೊದಲ ಸೋಪಾನವೇ ನಿಮ್ಮ ಫೈಲಿಯರ್. ಸೋಲು ಕಲಿಸಿದ ಪಾಠ ನಮ್ಗೆ ಯಾವತ್ತೂ ಗೆಲುವು ಕಲಿಸುವುದೇ ಇಲ್ಲ. ನಿಮ್ ಸರ್ ಜಯಪ್ರಕಾಶ್ ಶೆಟ್ಟು ಅಲ್ಲಿಂದ ಇಲ್ಲಿಗೆ ನನ್ನ ಕರ್ಕೊಂಡು ಬಂದಿದ್ರೆ ಏನಾದ್ರು ಅವಘಡ ಆಗಿದ್ದಿದ್ರೆ ನನ್ಗೆ ಎಷ್ಟೋ ತಿಳುವಳಿಕೆ ಬರ್ತಾ ಇತ್ತು. ಅಲ್ಲಿ ಮಧ್ಯದಲ್ಲಿ ಎಷ್ಟೆಷ್ಟೋ ಅವಘಡ ಆಗ್ತಿತ್ತು, ಏನೇನು ಆಗ್ತಿತ್ತು, ಯಾರ್ಯಾರು ಎಂತೆಂಥವ್ರಲ್ಲಿ ಬರ್ತಿದ್ರು, ಏನೇನ್ ಮಾಡ್ತಿದ್ರು, ಹುಷಾರಿಲ್ಲ ಅಂತ ಹೇಳ್ತಿದ್ರು, ನೀರು ಬೇಕಾ ಕೇಳೋರು ಎಷ್ಟು ಜನ. ಆದ್ರಿಂದ ಸೋಲಿಗೆ ಹೆದರಬೇಡಿ. ಆಯ್ತಪ್ಪ, ನೋ ಸ್ಪೆಲ್ಲಿಂಗ್ ಹೇಳಿ. N ನೆಕ್ಸ್ಟ್ ಅಪರ್ಚುನಿಟಿ. ಇನ್ನೊಂದು ಅವಕಾಶ ಅದು ನಿಮ್ಗೆ. ನೋ ಅಂದ್ರೆ ಇನ್ನೊಂದು ಅವಕಾಶ. ನೆಕ್ಸ್ಟ್ ಅಪರ್ಚುನಿಟಿ ನೋ. ಆಮೇಲೆ ಎಂಡ್ ಅಂತ ಇಟ್ಕೊಳ್ಳಿ. ಎಂಡ್ ಸ್ಪೆಲ್ಲಿಂಗ್ ಹೇಳಿ. END. ನಿಮ್ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂತ ನಾನು ಕೇಳಿದ್ದಲ್ಲ, ನಿಮ್ ಸ್ವರ ಸ್ವಲ್ಪ ಬರ್ಲಿ. ಎಫರ್ಟ್ಸ್ ನೆವರ್ ಡೈಸ್. ನೀವು ಪ್ರಯತ್ನ ಹಾಕಿದ್ದು ಫಲಿತಾಂಶ ಬಾರದೆ ಹೋದ್ರು ಅದು ಸಂಪೂರ್ಣ ಸೋಲಲ್ಲ. ನಿಮ್ಮನ್ನು ಅಮ್ಮ ಚಾಪುಡಿ ತರಲಿಕ್ಕೆ ಅಂಗಡಿಗೆ ಕಳಿಸ್ತಾಳೆ. ಅಮ್ಮ ಕಳಿಸಿದ್ರೆ ಅಮ್ಮ ನನ್ಗಾಗೋದಿಲ್ಲ, ಓದ್ಲಿಕ್ಕೆ ಉಂಟು ಅಂತ ಹೇಳ್ತೀರಿ. ಆದ್ರೆ ನೆರಮನೆ ಆಂಟಿ, ಸತೀಶ ಹೋಗಿ ಒಂದ್ ಸ್ವಲ್ಪ ಚಾಪುಡಿ ತಗೊಂಡ್ ಬಾ ಅಂದ್ರೆ ನೀವು ಡುಯ್ ಅಂತ ಓಡ್ತೀರಿ. ನೆರಮನೆ ಆಂಟಿಗೆ ಕೊಟ್ಟ ಗೌರವ ನೀವು ಅಮ್ಮನಿಗೆ ಕೊಡೋದಿಲ್ಲ. ಯಾಕೆ ಹೇಳಿ? ಇದು ನಿಮ್ಗೆ ಅನುಭವ ಬಂದಿದೆಯಲ್ಲ. ಅಮ್ಮನನ್ನು ಫಸ್ಟ್ ಟ್ರೀಟ್ ಮಾಡ್ಬೇಕೆ ಹೊರತು ನೆರಮನೆ ಆಂಟಿಯನ್ನಲ್ಲ. ನಮ್ ದುರಂತ ಏನಾಗಿದೆ ಅಂತ ಕೇಳಿದ್ರೆ, ನಾವು ನೆರಮನೆ ಆಂಟಿಯನ್ನು ಪ್ರೀತಿಸಿದಷ್ಟು ಅಮ್ಮನನ್ನು ಪ್ರೀತಿಸುವುದಿಲ್ಲ.
ಅಮ್ಮ ಇದಲ್ಲ, ದೇವ್ರು ಒಂದ್ಸಾರಿ ಭೂಲೋಕದಲ್ಲಿ ಹುಟ್ಟಬೇಕು ಅಂತ ದೇವರಿಗೆ ಆಸೆ ಆಯ್ತಂತೆ. ದೇವರಿಗೆ ಭೂಲೋಕದಲ್ಲಿ ಹುಟ್ಟಿ ಬರಬೇಕು, ಭೂಲೋಕದ ಬಹಳ ಚಂದ ನೋಡಿ, ಆಚೆ ಕಡೆ ಸಿನಿಮಾ, ಈಚೆ ಕಡೆ ಕಂಬಳ, ಈಚೆ ಕಡೆ ಹಬ್ಬ, ಏನೆಲ್ಲ ನಡೀತದೆ ಭೂಲೋಕದಲ್ಲಿ. ದೇವಲೋಕದಲ್ಲಿ ಅಂತ ಎಲ್ಲ ಸ್ಟೀರಿಯೋ ಟೈಪ್, ಅಲ್ಲಿ ಮುದುಕರು ಆಗೋದಿಲ್ಲ, ಹಾಗೆ ಇರ್ತಾರೆ. ಆ ಲೈಫ್ಗಿಂತ ನಮ್ದು ವೈವಿಧ್ಯಮಯವಾದಂತ ಲೈಫ್ ಭೂಲೋಕದ. ಹಾಗೆ ದೇವರು ಭೂಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವನಿಗೆ ಆಗ್ಲಿಲ್ಲ. ಎಲ್ಲರ ಮನೆಯಲ್ಲೂ ದೇವರು ಇರ್ಬೇಕು. ನಾವೆಲ್ಲರೂ ಸಹಿತ ದೇವ್ರ ಕೋಣೆಯಲ್ಲಿ ಇಟ್ಟು ದೇವರನ್ನು ಬಾಗಿಲಾಕಿ ಬಂದ್ ಮಾಡಿ ಎಲ್ಲಿ ಹೋಗ್ಬೇಡ ಅಂತ ನಾವು ಕಾಯ್ತಾ ಇರ್ತೇವೆ. ದೇವರು ಇರ್ತಾನೆ, ದೇವರನ್ನು ಪ್ಲಾನ್ ಮಾಡಿದ. ಎಲ್ಲರ ಮನೆಯಲ್ಲಿ ನನ್ಗೆ ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಪ್ರತಿ ಒಂದು ಮನೆಯಲ್ಲೂ ಅಮ್ಮನನ್ನು ತಂದಿಟ್ಟ. ನಿಮ್ಮ ಅಮ್ಮ ಒಂದು ಭಗವಂತನ ಮತ್ತೊಂದು ಪ್ರತಿರೂಪ. ನೀವು ದೇವರಿಗೆ ಕೈ ಮುಗಿಬೇಕಾಗಿಲ್ಲ, ದೇವರನ್ನ ನಾನು ನೋಡ್ಲಿಲ್ಲ, ನೀವು ನೋಡ್ಲಿಲ್ಲ. ನಿಮ್ ಎದುರುಗಡೆ ಇರ್ತಕ್ಕಂಥ ಪ್ರತ್ಯಕ್ಷ ದೇವರು ಯಾವ್ರಂತ ಕೇಳಿದ್ರೆ, ಈಗ ನೀವು ಇಲ್ಲಿ ಕೂತಿದ್ದೀರಿ, ಅಲ್ಲಿ ಮನೆಯಲ್ಲಿ ಕೂತು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಏನ್ ಚಡಪಡಿಸ್ತಾರೆ ಲೆಕ್ಕ ಹಾಕಿ. ನನ್ ಮಗ ಕಾಲೇಜಿಗೆ ಹೋಗಿದ್ದಾರೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಅವಳಿಗೆ ಶೀತ ಆಗ್ತದೆ, ಜ್ವರ ಬರ್ತದೆ, ಏನೋ ಎಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅವರು. ಅವರನ್ನು ನಾವು ಮರ್ತು ಬಿಟ್ಟು ನೆರಮನೆ ಆಂಟಿಯವ್ರು ನಾವು ಉಪಚಾರ ಮಾಡ್ತೇವೆ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಬೇರೆ ಯಾರಾದ್ರೂ ಇದ್ದಾರಪ್ಪ? ಸ್ವಲ್ಪ ಲೆಕ್ಕ ಹಾಕಿ ವಿದ್ಯಾರ್ಥಿಗಳೇ, ಇವತ್ತು ಆಲ್ ರೌಂಡ್ ಡೆವಲಪ್ ಆಗ್ಬೇಕು. ಅವನಿಗೆ 99% ಮಾರ್ಕ್ ಬೇಕು, ತೆಗಿಬೇಕು, ಅದೇ ಅಲ್ಟಿಮೇಟ್ ಅಲ್ಲ. 98% ತೆಗೆದಂತ ಹುಡುಗರ ಹತ್ರ ಹೋಗಿ ಅಣ್ಣ ಒಂದು ಉದ್ದಿನ ಗಿಡ ತಗೊಂಡು ಬಾ ಅಂದ್ರೆ ಅವ ತಂದ್ರೆ ನಿಜವಾಗಿ ಆ 98%ಗೆ ಬೆಲೆ ಉಂಟು. 98% ತೆಗಿತಾರೆ. ಒಂದ್ ಸಣ್ಣ ಜೋಕ್ ಇದೆ. ಈ ಕುಕ್ರಳ್ಳಿ ಕೆರೆ ಅಂತ ಒಂದು ಮೈಸೂರಲ್ಲಿ ಉಂಟು, ಮೈಸೂರು ವಿಶ್ವವಿದ್ಯಾನಿಲಯದ ಆಚೆ ಬದಿಯಲ್ಲಿ ಕುಕ್ರಳ್ಳಿ ಕೆರೆ ಉಂಟು. ಆ ಕುಕ್ರಳ್ಳಿ ಕೆರೆಗೆ ಪೊಲೀಸರು ಇಡ್ತಾ ಇದ್ರು. ಯಾಕೆ ಹೇಳಿ? SLC ರಿಸಲ್ಟ್ ಅನೌನ್ಸ್ ಆಗ್ತು ಕೂಡಲೇ ಆ ಕೆರೆಗೆ ಪೊಲೀಸರು ಇಡ್ತಾ ಇದ್ರು. ಯಾಕಂದ್ರೆ ಮಕ್ಕಳು ಬಂದು, ಫೇಲ್ ಆದ ಮಕ್ಕಳು ಬಂದು ಏನ್ ಮಾಡ್ತಾರೆ, ಆ ಕೆರೆಗೆ ಹಾರಿಕೊಳ್ತಾರೆ ಅಂತ ಸರ್ಕಾರ ಅರೇಂಜ್ಮೆಂಟ್ ಮಾಡಿದ್ದು. ಕೆರೆಯನ್ನು ಕಾಯುವುದು ಯಾಕೆ? ಮಕ್ಕಳು ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆತ್ಮಹತ್ಯೆ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಪೊಲೀಸರು ಕಾಯ್ತಾ ಇದ್ದಾರೆ. 5 ಗಂಟೆವರೆಗೆ ಯಾರು ಬರಲಿಲ್ಲ. ಸುಮಾರು 5 ಗಂಟೆ ಹೊತ್ತಿಗೆ ಒಬ್ಬ ಗುಡುಗುಡು ಓಡಿ ಬಂದ. SLC ರಿಸಲ್ಟ್ ಬಂದಿತ್ತು ನಿನ್ನೆ, ಅವರನ್ನೇ ಕಾಯ್ತಿದ್ದಾರೆ. ಪೊಲೀಸರು ಅಡ್ಡ ಹಾಕಿ ಕೇಳಿದ್ರು, ಎಲ್ಲಿಗೆ ಹೋಗುದು? ನಾನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗೋದು, ಫೈಲ್ ಆಗಿದ್ದೇನೆ ಆತ್ಮಹತ್ಯೆ ಮಾಡಿಕೊಳ್ಳೋದ? ನೋ, ಯಾವ ಕ್ಲಾಸು? PUC. ಹಾಗಾದ್ರೆ ಹೋಗಿ ಆತ್ಮಹತ್ಯೆ ಮಾಡು. ನಾವು ಕಾಯೋದು ಬರೀ SLC ಅವ್ರನ್ನ ಮಾತ್ರ. ನಾವಿಲ್ಲಿ ಕಾಯೋದು ಬರೀ SLC ವಿದ್ಯಾರ್ಥಿಗಳು ಬಂದ್ರೆ ಅವರನ್ನು ನಾವು ಬಿಡೋದಿಲ್ಲ. PUC ವಿದ್ಯಾರ್ಥಿಗಳಿಗೆ ನಮ್ಗದು ಸಂಬಂಧವಿಲ್ಲ. ಅವ್ರು ಬೇಕಾದ್ರೆ ಹೊಳೆಗೆ ಹಾರ್ಕೊಳ್ಳಿ, ನದಿಗೆ ಹಾರ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಆದ್ರಿಂದ ಸಮೃದ್ಧ ಹಾಸ್ಯಕ್ಕೆ ಹೇಳಿದೆ ಅಷ್ಟೇ. PUC ಅನ್ನುವಂತಹದ್ದು ಒಂದು ಘಟ್ಟ, ನೆನ್ಪಿಟ್ಕೊಳ್ಳಿ. ಘಟ್ಟ ಕೇಳಿದ್ದೀರಾ? SLC ಒಂದು ಘಟ್ಟ, ಮದುವೆ ಒಂದು ಘಟ್ಟ, ಸಾಯುವುದು ಒಂದು ಘಟ್ಟ, ವಜ್ಜ ಒಂದು ಘಟ್ಟ, ಅವೆಲ್ಲ ಘಟ್ಟವೇ, ಒಂದೊಂದು ಘಟ್ಟವೇ. ಆದ್ರೆ SLC ಅನ್ನೋದು ಒಂದು ಘಟ್ಟ, PUC ಅನ್ನೋದು ಒಂದು ಘಟ್ಟ. ಈ ಘಟ್ಟ ಅನ್ನೋ ಶಬ್ದ ಬಂದದ್ದು ಹೇಗೆ ಅಂದ್ರೆ, ಏರುವುದಂತ ಅರ್ಥ, ಇಳಿಯುವುದಂತ ಅರ್ಥ ಅಲ್ಲ. ನಮ್ಮ JP ಸರ್ ಆಗುಂಬೆ ಘಟ್ಟ ಹತ್ತಿ ಹೋದದ್ದು, ಆಗುಂಬೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ ಅವರು. ಅದು ಘಟ್ಟ. ಏರಿದ್ರೆ ಮಾತ್ರ ಅದು ಘಟ್ಟವೇ ಹೊರತು ಏರದೇ ಇದ್ದ ಜಾಗಕ್ಕೆಲ್ಲ ಘಟ್ಟ ಅಂತ ಕರೀಲಿಕ್ಕೆ ಬರೋದಿಲ್ಲ. PUC ಒಂದು ಘಟ್ಟ ಯಾಕೆ ಅಂತ ಕೇಳಿದ್ರೆ, PUCಗೆ ನೀವು ಏರ್ಬೇಕು. ಸಿಟ್ಟು ಮಾಡ್ಕೊಳ್ಬೇಡಿ. ಭಾಷಣಕಾರರ ಮೇಲೆ ಸಿಟ್ಟು ಬರುತ್ತೆ ಕೆಲವರಿಗೆ. ಎಂತ ಕೊರಿತಾರೆ, ಬೋರ್ವೆಲ್ ಕೊರಿತಾನೆ ಸರ್, ಜೀರುಂಡಿ ಕೊರಿತಾನೆ, ಹೇಗ್ ಕೇಳೋ ಸರ್? ಹಾಗಲ್ಲ ಅಂದುಕೊಳ್ಬೇಡಿ. ಸಿಟ್ಟು ಎಂತ ದೊಡ್ಡ ಅನಾಹುತಕಾರಿ ಅಂದ್ರೆ, ಈಗ ನನಗೆ ನೀವಲ್ಲ ಒಂದು ಟೊಮೆಟೊ ಹೊಡೆದು ಒಂದು ಮೊಟ್ಟೆ ಬಿಸಾಡಿ ಎಂತ ಕೊರಿತೀರಿ ಮಾಸ್ಟ್ರೆ ಅಂತ ನೀವು ನನ್ಗೆ ಹೊಡೆದ್ರೆ ನನ್ಗೆಂತ ಬರ್ತದೆ? ಸಿಟ್ಟು ಬರ್ತದೆ. ಮತ್ತೆಂತ ಮಾಡಿ ಇಷ್ಟು ಜನ ಇಟ್ಟಿಗೆ ನಾನು ಎಂತ ಸಾಯಿ ನನ್ಗಾಗುದಿಲ್ಲ. ಆಗ ಆ ಉದ್ರಿಕ್ತವಾದಂತ ಸಿಟ್ಟು ಅಲ್ಲಿ ನಿಲ್ಲೋದಿಲ್ಲ. ಮನೆಗೆ ಹೋಗ್ತೀನಿ, ನಾನು ಹೆಂಡತಿಯನ್ನು ಕರಿತೇನೆ, ನಿನ್ನ ಮದುವೆ ಆದ ಮೇಲೆ ನನ್ಗೆ ಈ ಅವಸ್ಥೆ ಆಯ್ತು ಮಾರೈತಿ, ಹೋದಲ್ಲೇ ಮೊಟ್ಟೆ ಎಸಿತಾರೆ, ಹೋದಲ್ಲಿ ಟೊಮೆಟೊ ಎಸಿತಾರೆ, ದರಿದ್ರದವರು ನಿನ್ನ ಕೈ ಹಿಡಿದ ಮೇಲೆ ನನ್ಗೆ ಹೀಗೆಲ್ಲ ಆಯ್ತು ಅಂತ ಹೇಳಿ ನನಗೆ ಇಲ್ಲಿ ಬಂದ ಸಿಟ್ಟನ್ನು ಅಲ್ಲಿ ನಾನು ಎಕ್ಸ್ಪೋಸ್ ಮಾಡ್ತೇನೆ. ನೋಡಿ, ನನ್ನ ಸಿಟ್ಟು ಉಪಶಮನ ಆಯ್ತು. ಯಾಕಂದ್ರೆ ನನ್ನ ಸಿಟ್ಟು ಆಚೆ ಹೋಯ್ತು. ಅವಳಿಗೆ ಸಿಟ್ಟು ಬರ, ಅವಳೊಂದು ಮನುಷ್ಯರಲ್ವೇ? ಹೋಗುವಾಗ ಈ ಪ್ರಾಣಿ ಸರಿಯಾಗಿ ಹೋಗಿದೆ, ಬರುವಾಗ ಹೀಗೆ ಮಂಗನ ಅವತಾರ ತಾಳಿ ಬಂದಿದೆಯಲ್ಲ, ಅವಳಿಗೂ ಸಿಟ್ಟು ಬರುತ್ತೆ. ವಾಪಸ್ ಗಂಡನಿಗೆ ಹೊಡಿಲಿಕ್ಕೆ ಆಗತ್ತಾ? ಇಷ್ಟವರೆಗೆ ಹೊಡಿಲಿಲ್ಲ, ಮುಂದೇನೋ ಗೊತ್ತಿಲ್ಲ, ಏನಾಗುತ್ತೆ? ಅವಳಿಗೆ ಸಿಟ್ಟು ಬರುತ್ತೆ. ಇಲ್ಲಿ ಬಂದ ಸಿಟ್ಟು ನಾನು ನೇರವಾಗಿ ಮನೆಗೆ ಕೊಂಡೋದೆ. ಸಿಟ್ಟು ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ, ಮನೆಗೆ. ಅವಳಿಗೆ ಸಿಟ್ಟು ಬಂದಾಗ ಹೋಗಿ ಮಗುವಿನ ಕಪಾಳಕ್ಕೊಂದು ಬಾರಿಸ್ತಾಳೆ. ದರಿದ್ರ ಮುಂಡೆದೆ, ನೀನ್ ಹುಟ್ಟಿದ ಮೇಲೆ ನಿನ್ನ ಅಪ್ಪನಿಗೆ ಅಲ್ಲಿ ಏನ್ ಬಿತ್ತು? ಟೊಮೆಟೊ ಬಿತ್ತು. ಅದು ಪಾಪ ಈ ಸಣ್ಣ ಮಗು. ಈ ಅಮ್ಮ ಯಾಕೆ ಮುದ್ದಿನ ಮುದ್ದೆ ಆದಂತ ನನಗೆ ಈ ರೀತಿಯಲ್ಲಿ ಹೊಡೆದ್ಲು ಅಂತ ಮಗುವಿಗೆ ಗೊತ್ತಾಗೋದಿಲ್ಲ. ಮಗುವಿನ ಮೇಲೆ ಸಿಟ್ಟಿಗೆ ಆ ತಾಯಿ ಮಗುವಿಗೆ ಹೊಡೆದದ್ದಲ್ಲ, ಈ ಗಂಡನ ಮೇಲೆ ಸಿಟ್ಟಿಗೆ ಹೊಡೆದದ್ದು. ಮಗು ಅಳ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನೋಡಿ, ಶಿರುವದ ಸಿಟ್ಟು ನನ್ ಮನೆಗೆ ಹೋಗಿ ನನ್ನ ಹೆಂಡತಿ ಟ್ರಾನ್ಸ್ಫರ್ ಆಗಿ ಆ ಹೆಂಡತಿಯಿಂದ ಯಾರಿಗೆ ಹೋಯ್ತು? ಮಗುವಿಗೆ ಹೋಯ್ತು. ಸರಿ ತಾನೆ? ಆ ಮಗುವಿಗೆ ಸಿಟ್ಟು ತಡಿಲಿಕ್ಕೆ ಆಗದೆ, ಸರಿ ಕತೆ ಮುಗಿತದಂತ ಹೆದರ್ಬೇಡಿ, ಇದು ಉದ್ದಕ್ಕೆ ಹೋದ್ರೆ ಎಷ್ಟು ಉದ್ದಕ್ಕೆ ಹೋಗ್ಬೋದು. ಆ ಮಗುವಿಗೆ ಸಿಟ್ಟು ಬಂದು ಆ ನಾಯಿಗೆ ಹೋಗಿ ಹೊಡಿತದೆ ಮನೆಗೆ. ಅದಕ್ಕೆ ಬೇರೆ ಹೊಡಿಲಿಕ್ಕೆ ಆಗೋದಿಲ್ಲ, ಅಮ್ಮನಿಗೆ ಹೊಡಿಲಿಕ್ಕೆ ಅದಕ್ಕಿನ್ನು ಶಕ್ತಿ ಬರ್ಲಿಲ್ಲ. ಆ ನಾಯಿಗೆ ಹೊಡೆದಾಗ ನಾಯಿಯು ಪ್ರಾಣಿಯಲ್ಲೂ ಅದಕ್ಕೆ ಸಿಟ್ಟು ಬರ. ವಾಪಸ್ ಮಗುವಿಗೆ ಹೊಡೆದ್ರೆ
ಅದಕ್ಕೆ ಗಂಜಿ ಇಲ್ಲ. ಮತ್ತೆ ಕಚ್ಚಿದ್ರೆ ಅದು ಹೋಗಿ ನೆರ್ಮನೆ ಮಗುವಿಗೆ ಕಚ್ಚುತ್ತದೆ. ನಾನು ಈ ಕತೆ ಯಾಕೆ ಹೇಳಿದೆ ಅಂದ್ರೆ, ನನ್ನ ಮನೆ ನಾಯೂ ಅಲ್ಲ, ನನ್ನ ಹೆಂಡತಿಯೂ ಅಲ್ಲ, ನನ್ನ ಮಗುವೂ ಅಲ್ಲ, ಯಾವುದು ನನಗೆ ಸಂಬಂಧಪಟ್ಟದ್ದಲ್ಲ. ಒಂದು ಸಿಟ್ಟು ಎಷ್ಟು ಸಿಟ್ಟಿನ ಹುಟ್ಟಿಗೆ ಕಾರಣ ಆಗುತ್ತೆ ಅಂತ ಲೆಕ್ಕ. ಅದೇ ನೀವು ನನಗೆ ಸಂತೋಷ ಆದ್ರೆ ಎಷ್ಟು ಚೆನ್ನಾಗಿದೆ ಮಕ್ಕಳು, ಪಿನ್ ಡ್ರಾಪ್ ಸೈಲೆನ್ಸ್, ಸಭೆ ಅಂದ್ರೆ ಇದು ಸುಧನ್ವನ ಸಭೆ ಅಂತ ಮನೆಗೋಗಿ ಹೇಳ್ತೇನೆ. ಅವಳಿಗೂ ಖುಷಿ ಆಗುತ್ತೆ, ಎಷ್ಟು ಚಂದ ಮಾತಾಡಿ ಬಂದ್ರ ನೀವು. ಅಯ್ಯೋ, ಮಗುವಿಗೂ ಖುಷಿ, ನಾಯಿಗೂ ಖುಷಿ, ನೆರ್ಮನೆ ಮಗು ಸಹಿತ ಕ್ಷೇಮವಾಗಿ ಉಳಿತದೆ. ಆದ್ರಿಂದ ಸಂತೋಷ ಆಗ್ಬೇಕಾದ್ರೆ ಒಬ್ರು ಸನ್ಯಾಸಿ, ಇದು ಬಿತ್ತು ನೋಡಿ, ಸನ್ಯಾಸಿ ಇಬ್ರು ಶಿಷ್ಯರನ್ನು ಕರೆದರಂತೆ. ಕೆಲವು ಮಕ್ಕಳು ನಗೆ ಆಡೋದಿಲ್ಲ. ನೀವು ನಗಾಡಿದ್ರಿ ಅಂತಂದ್ರೆ ದ ಸ್ಮೈಲ್ ಈಸ್ ಇನ್ಕ್ರೀಸ್ ಅವರ್ ಫೇಸ್ ವ್ಯಾಲ್ಯೂ. ಸರ್, ಇಂಗ್ಲಿಷ್ ಪ್ರೊಫೆಸರ್ ಇಲ್ಲೇ ಇದ್ದಾರೆ, ಸರಿ ತಾನೆ? ನಮ್ಮ ನಗು ಇದೆಯಲ್ಲ, ಹಸನ್ಮುಖರಾಗಿರ್ಬೇಕು ನಾವು. ನಾವೇನ್ ತರಲಿಲ್ಲ, ಏನ್ ಕೊಂಡು ಹೋಗೋದಿಲ್ಲ, ಮತ್ತೆ ನಗಾಡ್ಲಿಕ್ಕೆ ದಾರಿದ್ರ್ಯ. ಗುರುಗಳಿಬ್ಬರನ್ನ ಕರೆದು ಹೇಳಿದ್ರಂತೆ, ಇಲ್ಲಿ ಬನ್ನಿ, ಇಬ್ರು ಸ್ಟ್ಯಾಂಡ್ ಅಪ್, ಬನ್ನಿ, ಹೋಗಿ ಯಾರಾದ್ರೂ ನಗುವರನ್ನು ಕರ್ಕೊಂಡು ಬನ್ನಿ. ಈಗ ನಗುವರೇ ಸಿಗುದಿಲ್ಲ, ಕೂತ್ಕೊಂಡಿರ್ತಾರೆ. ಇಬ್ರು ಹೋದ್ರು ಗುರುಗಳು ಹೇಳಿದಕ್ಕೆ. ಹೋಗಿ ಅರ್ಧ ಗಂಟೆ ಆಗುವಾಗ ಒಬ್ಬ ಮೊದಲ ಶಿಷ್ಯ ಒಬ್ಬನನ್ನು ಕರ್ಕೊಂಡು ಬಂದ. ಗುರುಗಳು ಹೇಳಿದ ಪ್ರಕಾರ ಇನ್ನೊಬ್ಬ ಒಂದು ವಾರ ಆಯ್ತು ಬರ್ಲೇ ಇಲ್ಲ. ಹೋದವ ಒಂದು ಪೆಚ್ಚು ಮೊರೆ ಹಾಕೊಂಡು ಬಂದ ಗುರುಗಳ ಸಮೀಪಕ್ಕೆ. ಗುರುಗಳು ಕೇಳ್ತಾರೆ, ಏನು ನಗುವರು ಸಿಗ್ಲಿಲ್ವಾ? ಹೇಗೆ ಒಬ್ಬನೇ ಬಂದಿ? ಇಲ್ಲ ಸರ್, ಒಬ್ರು ನಗಾಡೋದಿಲ್ಲ, ಎಲ್ಲ ಒಳ್ಳೆ ಗುಮ್ಮನ ಹಾಗೆ ಕೂತ್ಕೊಂಡಿರ್ತಾರೆ. ಸಿಗ್ಲೇ ಇಲ್ಲ ನನಗೆ. ಮೊದಲು ನಾವು ಕರೀತಾರೆ, ನಿಮ್ಗೆ ಹೇಗೆ ಸಿಕ್ಕಿತಪ್ಪ? ಅರ್ಧ ಗಂಟೆಯಲ್ಲಿ ತಗೊಂಡು ಹೋಗ್ಬಿಟ್ಟೆ. ಗುರುಗಳೇ, ನಾನು ಏನ್ ಮಾಡಿದೆ ಗೊತ್ತಾ? ಹೋಗಿ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿನ ಯಾರೋ ಒಬ್ರು ನೋಡಿದೆ, ನಾನು ಹೀಗಂದೆ, ಅವ್ರು ಹೀಗಂದು ಕರ್ಕೊಂಡೆ ಬಂದೆ. ಮೊದಲಿಗೆ ನಾವು ನಗಬೇಕು. ನಾವು ನಕ್ರೆ ಉಳಿದವರು ನಗುತ್ತಾರೆ. ನೀವು ಹೀಗೆ ಗುಮ್ಮನಾಗೆ ಇದ್ರೆ ಅವನು ಗುಮ್ಮನಾಗೆ ಇರ್ತಾರೆ. ಹಾಗಾದ್ರೆ ಜೀವನ ಮೌಲ್ಯ ಅಂತ ಏನಂತಂದ್ರೆ, ಮೊದಲಿಗೆ ನಗುವುದನ್ನು ನೀವು ಕಲಿಬೇಕು. ನಗುವುದನ್ನು ಕಲಿದೆ ಹೋದ್ರೆ ನಿಮ್ಮ ಬದುಕು ಸ್ವಾರಸ್ಯಕರವಾಗಿರೋದಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಹೇಳಿದ್ರು ಭಾಸ್ಕರ್ ಶೆಟ್ರು. ಎಂತ ಕಾಲದಲ್ಲಿ ನಾವಿದ್ದೇವೆ ಅಂದ್ರೆ, ಇದು ಹೈದರಾಬಾದ್ ಅಲ್ಲಿ ನಡೆದ ಘಟನೆ. ಇದು ಹೈದರಾಬಾದ್ ಅಲ್ಲಿ ಒಂದು ದೊಡ್ಡ ಮನೆ, ದೊಡ್ಡ ಕಂಪೌಂಡ್, ದೊಡ್ಡ ಮನೆ. ಅಲ್ಲಿಗೆ ಒಬ್ಬ ಬಹಳ ದೊಡ್ಡ ಶ್ರೀಮಂತರವರು, ಕಂಪೌಂಡ್ ಅಂದ್ರೆ ಅದು ಯಾರಿಗೂ ಎಟಕದೇ ಇರುವ ಕಂಪೌಂಡ್. ಅದು ಒಬ್ಬ ಕಳ್ಳ ಹೋಗ್ತಾನೆ ಆ ಮನೆಗೆ, ಹೇಗೋ ಬಹಳ ಶ್ರೀಮಂತರ ಮನೆ, ಕದಿಲಿಕ್ಕೆ ಹೋದದ್ದು. ಆ ಮನೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಒಂದು ಗಂಡಸು ಮಂಚದ ಮೇಲೆ ಮಲಗಿತ್ತು, ಅಲ್ಲೇ ಕೆಳಗಡೆ ಹೆಂಡತಿ ಮಲಗಿದ್ದು. ಎಲ್ಲರೂ ಒಂದು 80-85 ವರ್ಷ, ಇಬ್ರು ವಯೋವೃದ್ಧರು, ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ. ಆಗ ಆ ಮಕ್ಕಳು, ಕಳ್ಳ ನೋಡ್ತಾನೆ, ಇಬ್ರು ಸತ್ತಿದ್ದಾರೆ. ಮಾನವೀಯ ಸಂಬಂಧಗಳೇ ಆ ಮನೆಗಿಲ್ಲ. ಕೆಲವು ಶ್ರೀಮಂತರಿಗೆ ಯಾವ ಸಂಬಂಧ ಇಟ್ಕೊಳ್ಳೋದಿಲ್ಲ, ಯಾರನ್ನು ಮನೆಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಆ ಕಳ್ಳ ಮನೇಲಿ ಇದ್ದದನ್ನು ಬಾಚಿಕೊಳ್ತಾನೆ, ಸ್ವಲ್ಪ ಹೋಗ್ತಾನೆ. ಅವನಿಗೆ ಕದಿಲಿಕ್ಕೆ ಬಂದವ. ಸತ್ತವ್ರು ಹೇಗೆ ಸಾಯಲಿ, ಜೀವ ಇದ್ದವ್ರನ್ನೇ ಸಾಯಿಸಿ ಕದ್ಕೊಂಡು ಹೋಗೋದು. ಇದು ಸತ್ತವ್ರ ಮನೆಗೆ ಬೇಕಾದೆಲ್ಲ ಹಿಡ್ಕೊಂಡು ಹೋದವನಿಗೆ 15 ದಿನ ಬಿಟ್ಟು ಅದೇ ಮನೆಗೆ ಅದೇ ಕಳ್ಳ ಬರ್ತಾನೆ. ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಲಿಕ್ಕೆ. ಸ್ವಲ್ಪ ಸಿಕ್ಕಿದ್ರೆ ತಗೊಂಡು ಹೋಗ್ಲಿ. ಅಲ್ಲಿ 2 ಶವಗಳು ಅಸ್ಥಿಪಂಜರವಾಗಿ ಹಾಗೇ ಯಾರು ನೋಡಿದವರೇ ಇಲ್ಲ. ಆ ಕಳ್ಳ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ, ನಾನು ಕದಿಲಿಕ್ಕೆ ಹೋದೆ, ಆ ಮನೆಯಲ್ಲಿ ಈ ರೀತಿ ಒಂದು ವಾತಾವರಣ ಇತ್ತು. ಪಾಪ ಕಳ್ಳನಿಗೂ ಒಂದು ಅಂತಃಕರಣ ಕರಗಿತ್ತು ನೋಡಿ. ಆ ಕಳ್ಳ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವರಿಬ್ರು ಸತ್ತ ಆಗಾಗ್ಲೇ 1 ತಿಂಗಳಾಗಿದೆ. ಮಕ್ಕಳಿಗೆ ಫೋನ್ ಮಾಡ್ತಾರೆ, ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ, ಅಲ್ಲಿ ಇಲ್ಲೆಲ್ಲ ಇದ್ದಾರೆ. ಅವ್ರು ಬಂದ್ರು, ಮತ್ತೇನು ಶವ ಸಂಸ್ಕಾರ ಆಯ್ತು. ನೋಡಿ, ಮಕ್ಕಳು ಯಾರಾದ್ರೂ ಇದ್ದಿದ್ದಿದ್ರೆ ಆ ಮನೆಯಲ್ಲಿ ಆ ವಸತಿ ಬರ್ತಾ ಇತ್ತ. ವಿದ್ಯಾರ್ಥಿಗಳು, ನೀವು ಪೂರ್ಣ ಮಟ್ಟದ ಮನುಷ್ಯರಾಗೋದು ಯಾವಾಗಂತ ಕೇಳಿದ್ರೆ, ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಿದ್ರೆ ದೊಡ್ಡ ಸಂಗತಿಯೇ ಅಲ್ಲ. ಅದು ಕೋಳಿಯು ಕೋಳಿ ಮರಿಯನ್ನು ಸಾಕ್ತದೆ, ಗೊತ್ತಾ ನಿಮ್ಗೆ? ಕೋಳಿ ಮರಿ ಹಾಕಿದಲ್ಲಿ ಕೋಳಿ ಹೆಂಟೆ ಪ್ರಾಣ ಬಿಟ್ಟು ಆ ಕೋಳಿ ಮರಿಯನ್ನು ರಕ್ಷಣೆ ಮಾಡ್ತದೆ. ಅದು ಪ್ರಾಣಿ ಧರ್ಮ. ಎಲ್ಲಾದ್ರೂ ಕೋಳಿಯ ಅಪ್ಪ ಅಮ್ಮನನ್ನು ಸಾಕಿದ್ದುಂಟ? ನೀವು ಕೇಳಿದ್ದುಂಟ? ಈ ಕೋಳಿಯು ಒಂದು ಕಪ್ಪಾರ, ಒಂದು ಕಡ್ಲ, ಒಂದು ಹುಂಜ, ಈ ಕೋಳಿಯು ಬಜ್ಪೆಯಲ್ಲಿ ಅದರ ಅಪ್ಪ ಅಮ್ಮನನ್ನು ಚೆನ್ನಾಗಿ ಸಾಕಿದೆ. ಎಲ್ಲಾದ್ರೂ ಪೇಪರ್ ಓದಿದ್ದುಂಟ ನೀವು? ಆದ್ರೆ ಮನುಷ್ಯ ಪ್ರಾಣಿ ಅಲ್ಲ. ನಿಮ್ಮ ಮಕ್ಕಳನ್ನು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಶಾಲೆ ಕಳಿಸೋದು, ಅವರಿಗೆ ಬಂದು ಚಂದ ಮಾಡೋದು, ಅದು ಪ್ರಾಣಿ ಧರ್ಮ. ಮನುಷ್ಯ ಧರ್ಮ ಆಗ್ಬೇಕಾದ್ರೆ ನಿಮ್ಮ ಹೆತ್ತವರನ್ನು ನೀವು ಏನ್ ಮಾಡ್ಬೇಕು? ಸಾಕ್ಬೇಕು. ಹೆತ್ತವರಿಗೆ ಗೌರವ ಕೊಡ್ಬೇಕು, ಕುಟುಂಬಕ್ಕೆ ಗೌರವ ಕೊಡ್ಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರಿಗೂ ಗೌರವ ಕೊಟ್ಟಾಗ ನೀವು ಪ್ರಾಣಿ ಹಂತದಿಂದ ಮನುಷ್ಯ ಹಂತಕ್ಕೆ ಬರ್ತೀರಿ. ಈ ವಿದ್ಯಾರ್ಥಿಗಳಿಗೆ ಯಾಕೆ ಈ ಪಾಠ ಹೇಳಬೇಕು ಅಂದ್ರೆ, ಸರ್ ಇವರೆಲ್ಲ ಬಾವಲಿ ಸ್ಟೇಜ್ ಅಲ್ಲಿ ಇದ್ದಾರೆ. ನಾನು ಅದ್ರ ಬ್ಯಾಟ್ ಅಂತ ಅರ್ಥದಲ್ಲಿ ಬಿಟ್ಟೆ. ಬಾವಲಿ ಗೊತ್ತಲ್ಲ ನಿಮ್ಗೆ? ನಿಮ್ಮ ತುಳುವಿನಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಬಾವಲಿಗೆ ಬಾವಲಿ ಅಂತಲೇ ಹೇಳೋದಾ? ಇರ್ಲಿ. ಆ ಬಾವಲಿ ನಿಮ್ಮ ಹಂತದ ಬಾವಲಿ. ಅದು ಯಾಕೆ ಗೊತ್ತಾ? ಅದನ್ನು ಪಕ್ಷಿ ಅಂತ ಕರೆಯುವುದಾ, ಪ್ರಾಣಿ ಅಂತ ಕರೆಯುವುದಾ ಹೇಳಿ ನೋಡ. ಪಕ್ಷಿ ಅಂತ ಕರೆಯೋಣ ಅಂತಂದ್ರೆ ಅದು ಮರಿ ಎಕ್ಕುವುದು, ಮರಿ ಇಡುವುದು, ಮರಿಯನ್ನು ತೆರುವುದು. ಮನುಷ್ಯರೆತ್ತಾಗೆ ಸಸ್ತನಿಗಳು ಮರಿ ಹುಟ್ಟಿದ ಮೇಲೆ ಅದಕ್ಕೆ ಮೊಲೆ ಕುಡಿಸಿ ದೊಡ್ಡದು ಮಾಡೋದು ಬಾವಲಿ, ಮೊಟ್ಟೆ ಇಡುವುದಲ್ಲ ಅದು. ಆದ್ರೆ ಅದನ್ನು ಪ್ರಾಣಿಯನ್ನು ನೋಡುವೆ, ಅದು ಹಕ್ಕಿ ಹಾಗೆ ಹಾರಿಕೊಂಡು ಹೋಗ್ತದೆ. ಅತ್ಲಾಗೆ ಪ್ರಾಣಿಯೂ ಅಲ್ಲ, ಇತ್ಲಾಗೆ ಪಕ್ಷಿಯೂ ಅಲ್ಲ. ಈ PUC ಸ್ಟೇಜು ಒಂಥರ ಬಾವಲಿಗಳ ಹಾಗೆ. ನಿಮ್ಮನ್ನು ಬಹಳ ಪ್ರೌಢರು ಅಂತ ತಗೊಳ್ಳೋಣವೆ, ನಿಮ್ಗಷ್ಟು ಪ್ರೌಢತ್ವ ಇರೋದಿಲ್ಲ. ಮಕ್ಕಳಂತ ತಗೊಂಡ್ವೆ, ನಿಮ್ಗೆ ನಮ್ಮಿಂದ ಜಾಸ್ತಿ ಗೊತ್ತಿರ್ತದೆ, ನಾವೆಂತೂ ಸಾಯಿ.
ಆದ್ರಿಂದ ನಿಮ್ಮನ್ನ ಆ ಕೆಟಗರಿ ಹಾಕ್ಲಿಕ್ಕೂ ಕಷ್ಟ, ಈ ಕೆಟಗರಿಗೆ ಹಾಕ್ಲಿಕ್ಕೂ ಕಷ್ಟ. ಈ ಕಷ್ಟ ಅನುಭವಿಸೋದು ಯಾರು? ನಿಮ್ಮ ಶಿಕ್ಷಕ, ನಿಮ್ಮ ಗುರುಗಳು. ಆದ್ರಿಂದ ನೀವು ಮಾಡ್ಬೇಕಾದದ್ದು ಏನಂತ ಕೇಳಿದ್ರೆ, ಇವತ್ತೇ 4 ಸಿಗಳನ್ನು ಬಿಡ್ಬೇಕು. ನೆನ್ಪಿಟ್ಕೊಳ್ಳಿ, 4 ಸಿ. PUC ಯಲ್ಲಿ ಮತ್ತೆ ನೀವು ಇಂಜಿನಿಯರಿಂಗೋ ಮೆಡಿಕಲ್ ಮತ್ತೊಂದು ಸೇರಿದ ಮೇಲೆ ಎಲ್ಲಾ ಸಿಗಳು ನೀವು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಈಗ 4 ಸಿ ಅನ್ನು ನೀವು ಬಿಡ್ಲೇಬೇಕು. 1ನೇ ಸಿ ಯಾವ್ದು ಅಂತ ಕೇಳಿದ್ರೆ, ನಿಮ್ಮ ಸೆಲ್ ಫೋನ್, ನಿಮ್ಮ ಮೊಬೈಲ್ ಫೋನ್ ಇದೆಯಲ್ಲ, ಇದರಷ್ಟು ಒಂದು ನಿಮ್ಮನ್ನ ಹಾನಿ. ಹುಡುಗರು ಹಾಳಾಗ್ಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಒಂದು ಹೈ ಸ್ಪೀಡ್ ಬೈಕ್ ತೆಗೆಸ್ಕೊಟ್ರೆ ಸಾಕು, ಅವ ಹೋದ. ಹುಡುಗಿಯವ್ರು ಹಾಳಾಗ್ಬೇಕಾದ್ರೆ ಒಂದು ಎಲ್ಲ ಮಲ್ಟಿ ಇದರಲ್ಲಿ ಇರ್ತಕ್ಕಂಥ ಒಂದು ಆಂಡ್ರಾಯ್ಡ್ ಫೋನ್ ತೆಗೆಸ್ಕೊಟ್ರೆ ಸಾಕು, ಅವ್ಳು ಹೋದ್ಲು. ನಿಮ್ಮನ್ನು ತೆಗಿಲಿಕ್ಕೆ ಒಂದು ಬೈಕು, ಇವ್ರನ್ನ ತೆಗಿಲಿಕ್ಕೆ ಒಂದು ಮೊಬೈಲ್. ಹುಡುಗರಾದ್ರೂ ಮೊಬೈಲ್ ಅನ್ನು ಕಿಸೆಯಲ್ಲಿ ಇಟ್ಕೊಳ್ತಾರೆ, ಹುಡುಗಿಯವರು ಮೊಬೈಲ್ ಅನ್ನು ಹಿಡ್ಕೊಂಡು ಹೋಗೋದು ನೋಡಿ. ನಮ್ಮ ಕಾಲದಲ್ಲಿ ವ್ಯಾನಿಟಿ ಬ್ಯಾಗ್ ಇದ್ದಿತ್ತು, ಈಗ ಅದು ಸೌಂದರ್ಯವರ್ಧಕವಾಗಿತ್ತು. ಏನ್ ಮಾತಾಡೋದು ಬಸ್ಸಲ್ಲಿ ಸರ್, ಒಂದು ಕೈಯಲ್ಲಿ ಹಿಡ್ಕೊಂಡು ಗಂಟೆ ಕಟ್ಲೆ ಮಾತಾಡುವಷ್ಟು ದೊಡ್ಡ ಬಿಸಿನೆಸ್ ನಿಮ್ಗೆ ಏನಿದೆ? ಏನ್ ಕೋಟಿ ಕಟ್ಲೆ ವ್ಯವಹಾರ ಮಾಡಿದೀರಾ? ಇನ್ವೆಸ್ಟ್ಮೆಂಟ್ ಮಾಡಿದೀರಾ? ಹುಡುಗರಾದ್ರೆ ಸ್ವಲ್ಪ ಮೊಬೈಲ್ ಬಗ್ಗೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ 1000 ಆಗೋದಲ್ಲಿ ಕ್ರಿಕೆಟ್ ಆಡ್ಬೇಕು, ಇಲ್ಲಿ ಆಚೆ ಈಚೆ ನೋಡ್ಬೇಕು, ಅಲ್ಲಿ ಬ್ಯಾನರ್ ನೋಡ್ಬೇಕು, ಅಲ್ಲಿ ಯಾವ ಸಿನಿಮಾ ಇದನ್ನು ನೋಡ್ಬೇಕು, ಅವ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಸಮಯವನ್ನು ಬೈಕಿಗೆ ಮೊಬೈಲಿಗೆ ಇರ್ತದೆ ಕಿಸೆಯಲ್ಲಿ. ಆದ್ರೆ ಹುಡುಗಿಯವರು ಸಂಪೂರ್ಣ ಮೊದಲು ಬಿಡ್ಬೇಕಾದ ಸಿ ಯಾವುದು ಕೇಳಿದ್ರೆ ಸೆಲ್ ಫೋನ್. ಇನ್ನೊಂದು 2ನೇ ಸಿ ಯಾವುದು ಕೇಳಿದ್ರೆ ಚಾಟಿಂಗ್ ಅಂದ್ರೆ ಸುಮ್ಮನೆ ಅನಗತ್ಯವಾಗಿ ಮಾತಾಡೋದು. ನೋಡ್, ಅವಳದ್ದು ಬ್ಲೌಸಿಗೆ ಇದು ಮ್ಯಾಚ್ ಆಗೋದಿಲ್ಲ ನೋಡ್ ಮಾರಾತಿ, ಆ ಟೀಚರು ಅಯ್ಯೋ ಹೇಳಿದ್ದೇ ಹೇಳೋನು, ಈ ಮೇಷ್ಟ್ರು ನಮ್ಮನ್ನು ಈ ರೀತಿ ಮಾಡೋದು. ಅನ್ನೆಸರಿ ಚಾಟಿಂಗ್, ಸುಮ್ಮನೆ ಮಾತಾಡೋದು ಹೇಗೆ? ನಾನು ಮತ್ತೆ ಇವನು ಮಾತಾಡುವಾಗ ನೇರವಾಗಿ, ಅಣ್ಣ ನನ್ನಲ್ಲಿ ಏನ್ ದೋಷ ಇದೆ, ನಿನ್ನಲ್ಲಿ ಏನ್ ದೋಷ, ಅದು ಮಾತಾಡ್ತೇವಾ? ಓ ಸುಬ್ಬ ಹಿಂದೆ ಕೂತಿದಾರಲ್ಲ, ಅವ ಹೇಗೆ ಜನ ನಮ್ಗೆ, ಅವ ಸುಬ್ಬ ಹೊಳೆಗೆ ಹಾರ್ಲಿ ನಮ್ಗೆ. ಮೊನ್ನೆ ಮಾರಾಯ್ತಿ, ನಾವು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡಾಗ, ನಾವಲ್ಲಿ ಲೇಡೀಸ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಶಂಕರ್ನ ಬಗ್ಗೆ ಅವಳು ಹೀಗೆ ಹೇಳಿದ್ರು. ಆ ಶಂಕರ್ನಿಗೆ ವಿಷಯ ಗೊತ್ತಾಗಿ ರಾಧ ಅಂತ. ಚಾಟಿಂಗ್ 2ನೇ ಸಿ ಯಾವುದು? ಚಾಟ್. ಅನಗತ್ಯ ಮಾತಾಡಬೇಡಿ, ಯಾರ ವಿಷಯ ನಮ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಹಕ್ಕಿಲ್ಲ. 3ನೇದು ಕ್ರಿಕೆಟ್. ಈ ಕ್ರಿಕೆಟ್ ಇದೆಯಲ್ಲ, ನಮ್ಮ ಕಾಲದಲ್ಲಿ 5 ಡೇಸ್ ಸರ್. 5 ಡೇಸ್ ಅನ್ನುವಂತಹದ್ದು, ಅಲ್ಲಿ ಯಾರೋ ಒಬ್ಬ ಹೊಡಿತಾನೆ, ಯಾರೋ ಬಾಲ್ ಹಿಡಿತಾರೆ, ನಯಾ ಪೈಸದ ಪ್ರಯೋಜನ ನಮ್ಗಿದೆಯಾ? 1 ರೂಪಾಯಿ ಪ್ರಯೋಜನ ಇಲ್ಲ. ಈಗ ಪುಣ್ಯಕ್ಕೆ ಈಗ 50 ಓವರ್ಸ್ ಮ್ಯಾಚ್, ಆಗ ನಮ್ದೆಲ್ಲ 5 ಡೇಸ್, ಈಗ 50 ಓವರ್ಸ್ ಮ್ಯಾಚ್ ಬಂತು, 20 ಓವರ್ಸ್ ಮ್ಯಾಚ್ ಬಂತು, ಇನ್ನು ಮುಂದೆ 5 ಓವರ್ಸ್ ಬರ್ತದೆ, ಆಮೇಲೆ ಒಳ್ಳೆ ಟಾಸ್ ಬರುತ್ತದೆ. ಟಾಸ್ ಹಾಕಿದವ ಆಸ್ಟ್ರೇಲಿಯಾ ವಿನ್ನು, ಟಾಸ್ ಈಚೆ ಬಿದ್ರೆ ಇಂಡಿಯಾ ವಿನ್ನು. ಕ್ರಿಕೆಟ್ ನಲ್ಲೂ ಬಹಳ ಸ್ಪೀಡ್ ಆಗಿದ್ದೇವೆ ನಾವು. ಆದ್ರಿಂದ ಕ್ರಿಕೆಟ್ ಅನ್ನು ಬಿಡಿ. ಬಹಳ ಗಂಡಂತರಾದದ್ದು ಸಿನಿಮಾ, ಈ ಧಾರಾವಾಹಿಗಳು ಬರ್ತದಲ್ಲ, ಸಮಯವನ್ನು ನಿಮ್ಮದನ್ನು ಕಸಿಲಿಕ್ಕೆ ಅದು ಇರ್ತಕ್ಕಂಥ ಏಕೈಕ ಮಾರ್ಗ. ಅಮ್ಮ ನಾನು ಒಳಗೆ ಬರಲೆ, ಬಾ ಮಗ. ಅಮ್ಮ ನಾನು ಒಳಗೇ ಬರಲೆ, ಬಾ ಮಗ. ಅಮ್ಮ ನಾನು ಹೊರಗಿನಿಂದ ಒಳಗೆ ಬರಲೆ, ಬಾ ಮಗ. ಇಡೀ 3 ವಾರ ಆ ಮಗ ಮನೆಗೆ ಬರುವುದೇ ಆಗ್ತದೆ. ಸಾಧಾರಣ ಒಂದು 2-3 ವರ್ಷ ಒಂದೊಂದು ಸೀರಿಯಲ್ ಮುಂದುವರಿಯುತ್ತದೆ. 3 ವಾರ ನೀವು ಕೂತು ಮೇಲೆ ಕೆಳಗೆ ನೋಡ್ತಾ ಇದ್ರೆ ಅವ ಬಂದದ್ದು ಮನೆಯಿಂದ ಒಳಗಡೆ ಅಷ್ಟೇ. ಆಗ ನಿಮ್ಮ ಕತೆ ಏನಾಗ್ತದೆ? ನಿಮ್ಮನ್ನು ಮನೆಯವರು ಮನೆಯಿಂದ ಹೊರಗಡೆ ದಬ್ತಾರೆ, ಹೋಗಾತ್ಲಾಗ. ಹಾಗಾದ್ರೆ 4 ಸಿಗಳನ್ನು ಅರ್ಥ ಮಾಡ್ಕೊಂಡ್ರ, ಇದನ್ನು ಬಿಟ್ಟುಬಿಡಿ ಅಂತ ನಾನು ಹೇಳೋದಿಲ್ಲ. ಎಲ್ಲವೂ ಸಹಿತ ಆಯುಧದಿಂದ ಯಾವ ಹಾನಿಯೂ ಇಲ್ಲ. ಚೂರಿ ಕೊಡ್ತೇನೆ, ಆಪಲ್ ಕಟ್ ಮಾಡ್ಬೋದು, ಅಥವಾ ಅವನ ಕುತ್ತಿಗೆಯನ್ನು ಕಟ್ ಮಾಡ್ಬೋದು. ತಪ್ಪು ಚೂರಿಯ ಬಳಸುವ ನಮ್ಮದೇ ತಪ್ಪು ಬಿಟ್ರೆ ಚೂರಿಯದ್ದು ತಪ್ಪ? ಮೊಬೈಲ್ ಇತ್ತಪ್ಪ, ಸಿನಿಮಾದು ತಪ್ಪ, ಕ್ರಿಕೆಟ್ ಇತ್ತಪ್ಪ, ಯಾರದು ತಪ್ಪಲ್ಲ. ಅದನ್ನು ಸಂದರ್ಭೋಚಿತವಾಗಿ ಬಳಸ್ತಕ್ಕಂಥ ನಮ್ಮ ತಪ್ಪು. ಅದನ್ನು ನಾವು ಎಚ್ಚರಿಕೆಯಲ್ಲಿ ಬಳಸಬೇಕು. ಆದ್ರಿಂದ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳಿ, ಸಣ್ಣದ ನಿರೀಕ್ಷೆ ಇಟ್ಕೊಳ್ಬೇಡಿ. ನಂಗೊಂದು 35% ತೆಗೆದ್ರೆ ಸಾಕಪ್ಪ, ಎಂತದಕ್ಕೆ ಅದು ಮಾರ್ಕ್, ಯಾರಿಗೆ ಬೇಕಾಗಿದೆ? ಅಲ್ಲ, 99.99% ನನ್ನ ಗುರಿ ಅಂತ ಇಟ್ಕೊಳ್ಳಿ. ಎಡ್ಮಂಡ್ ಹಿಲರಿ ಎವರೆಸ್ಟ್ ಶಿಖರ ಹತ್ತಿದ. 8 ಸರಿ ಜಾರಿ ಬಿದ್ದ ಗೊತ್ತಾ ನಿಮ್ಗೆ? 28 ಸರಿ ಜಾರಿ ಬಿದ್ದ, ಮೇಲೆ ಹತ್ತಲಿಕ್ಕಾಗ್ಲಿಲ್ಲ. ಎಡ್ಮಂಡ್ ಹಿಲರಿ ಮತ್ತೆ ತೇನ್ ಸಿಂಗ್, ನೀವು ಇತಿಹಾಸ ಓದಿದ್ದೀರಲ್ಲ, ಮೇಲೆ ಹತ್ತೋದು, ಅದು ಜಾರುವ ಜಾಗ ಐಸು, ಚುರ್ರ ಕೆಳಗೆ ಬೀಳೋ. ನಾವಾಗಿದ್ದರೆ 2 ಸಾರಿ ಪ್ರಯತ್ನ ಮಾಡ್ತಿತ್ತು. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್. ಸಾರಿ, ನನ್ಗೆ ಆಗುದಿಲ್ಲ, ನಾವು ಮನೆಗೆ ಹೋಗ್ತೀವಿ. ಎಡ್ಮಂಡ್ ಹಿಲರಿ ಹಾಗೆ ಮಾಡ್ಲಿಲ್ಲ. ಹತ್ತಿದ, ಜಾರಿದ, ಹತ್ತಿದ, ಜಾರಿದ. ಒನ್ ಫೈನ್ ಮಾರ್ನಿಂಗ್ ಆ ಎವರೆಸ್ಟಿನ ನೆತ್ತಿಯನ್ನ ಹತ್ತಿ ಅಲ್ಲಿ ಭಾರತದ ಬಾವುಟ ಊರಿದ. ಅಥವಾ ಯಾವ್ದು ಬಾವುಟ? ನ್ಯೂಜಿಲೆಂಡ್ ಭಾರತ ಬಾವುಟ ಯಾಕೆ ಕೊಡ್ತಾನೆ? ತೇನ್ ಸಿಂಗ್ ಇದ್ದ ಅವನ ಜೊತೆಯಲ್ಲಿ.
ಹತ್ತಿದ. ಹಾಗೆ ದೊಡ್ಡ ಗುರಿಯನ್ನು ಇಟ್ಕೊಳ್ಳಿ. ಹಣ್ಣು ತಿನ್ಲಿಕ್ಕೆ ಹೋಗುದಾದ್ರೂ ಸಹಿತ ದೊಡ್ಡ ಮರದ ಹಣ್ಣು ತಿನ್ಲಿಕ್ಕೆ ಹೋಗಿ, ಹಣ್ಣಲ್ಲಿದ್ರೆ ಕೊನೆ ಪಕ್ಷ ನೆರಳಾದ್ರೂ ಸಿಗ್ತದೆ ನಿಮ್ಗೆ. ಸುಮ್ಮನೆ ಒಂದು ಗಿಡದ ಹಣ್ಣು ತಿನ್ಲಿಕ್ಕೆ ಹೋದ್ರೆ ಹಣ್ಣು ಇಲ್ಲ, ನೆರಳು ಇಲ್ಲ. ಎಲ್ಲದಕ್ಕೂ ದೊಡ್ಡದ ಆಲೋಚನೆ ಮಾಡ್ಬೇಕು ನೀವು. ನಾನು ಮಾರ್ಕ್ ಮಾತ್ರ ಮುಖ್ಯ ಅಲ್ಲ, ಮೌಲ್ಯ ಮುಖ್ಯ ಅಂತ ಹೇಳಿದ್ ಯಾಕೆ ಕೇಳಿದ್ರೆ, ಈ ಸರಸ್ವತಿ ಕ್ಯಾಲೆಂಡರ್ ಇದೆಯಲ್ಲ, ನೋಡಿದೀರಾ? ಸರಸ್ವತಿ ಲಕ್ಷ್ಮಿ ಕ್ಯಾಲೆಂಡರ್ ನೋಡಿದೀರಾ? ಹೌದಂತಾದ್ರೂ ಹೇಳಿ ಅಪ್ಪ, ನಾನು ಮರ್ಯಾದೆ ಉಳಿಸಿ. ಸಾಕು. ಆ ಲಕ್ಷ್ಮಿ ಬಿಡಿ, ಲಕ್ಷ್ಮಿ ಕೂತದ್ದೇ ಕಲ್ಲಿನ ಮೇಲೆ. ಸಾರಿ, ಲಕ್ಷ್ಮಿ ಅಲ್ಲ, ಸರಸ್ವತಿ. ಅವಳು 2 ಕೈಯಲ್ಲಿ ವೀಣೆ ಹಿಡ್ಕೊಂಡಿದ್ದಾಳೆ. ಮೇಲೊಂದು ಕೈಯಲ್ಲಿ, ಕೆಳಗೊಂದು ಕೈಯಲ್ಲಿ ವೀಣೆ, ಒಂದು ಕೈಯಲ್ಲಿ ಜಪಮಾಲೆ. ನೋಡಿದೀರಾ ಫೋಟೋ? ಇದು ರಾಜ ರವಿವರ್ಮ ಬಿಡಿಸಿದ್ದು. ಈ ದೇವರಿಗೆಲ್ಲ ಒಂದು ಚಿತ್ರ ಕೊಟ್ಟದ್ದು ಅವನೇ. ಮೊದಲ ದೇವರು ಲಕ್ಷ್ಮಿ ಹೀಗಿರ್ತಾಳೆ, ಸರಸ್ವತಿ ಹೀಗಿರ್ತಾಳೆ ಅಂತ ನಮ್ಗೇನ್ ಗೊತ್ತಿರಲಿಲ್ಲ. ರಾಜ ರವಿವರ್ಮ ಆ ಚಿತ್ರಕ್ಕೊಂದು ಆಕಾರ ಕೊಟ್ಟ. ಆಮೇಲೆ ಲಕ್ಷ್ಮಿ ಅಂದ್ರೆ ಇದು, ಸರಸ್ವತಿ ಅಂದ್ರೆ ಇದು, ದುರ್ಗೆ ಅಂದ್ರೆ ಇದು ಅಂತ ನಾವೆಲ್ಲ ಚಿತ್ರ ಮಾಡ್ಕೊಂಡದ್ದು ಇರ್ಬೋದು ಕತೆ. ಆ ಸರಸ್ವತಿ ಕ್ಯಾಲೆಂಡರ್ ಸೂಕ್ಷ್ಮವಾಗಿ ನೋಡಿ. 2 ಕೈಯಲ್ಲಿ ವೀಣೆ, ಅದು ನಿಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯ ನಿಮಗೆ ಬೇಕು ಅನ್ನೋದರ ಒಂದು ಸಂಕೇತ. ಮತ್ತೊಂದು ಕೈಯಲ್ಲಿ ಜಪಮಾಲೆ, ನಿಮಗೆ ಆಧ್ಯಾತ್ಮ, ದೇವರು, ಧರ್ಮ, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅನ್ನೋ ಜ್ಞಾನ. ಆದ್ರೆ ಒಂದೇ ಕೈಯಲ್ಲಿ, 4 ಕೈಯಲ್ಲಿ ಇದ್ದದ್ದು ಪುಸ್ತಕ. ಪುಸ್ತಕದಲ್ಲಿ ನೀವು 25 ಭಾಗ ನಿಮಗೆ ಪುಸ್ತಕದ ಜ್ಞಾನ ಬಂದ್ರೆ ಸಾಕು. 25 ಭಾಗ ಈ ಮೂಲದಿಂದ ನಿಮ್ಗೆ ಜ್ಞಾನ ಬರಬೇಕು. ಹಾಗಾಗಿ ಬಹಳ ಆಲೋಚನೆ ಮಾಡಿ ರಾಜ ರವಿವರ್ಮ ಆ ಸರಸ್ವತಿ ಕ್ಯಾಲೆಂಡರ್ ಮಾಡಿದ್ದಾರೆ. ಸೂಕ್ಷ್ಮವಾಗಿ ನೋಡಿದ್ರೆ ಆ ಸರಸ್ವತಿ ಕ್ಯಾಲೆಂಡರ್ ನೀವು ಅನುಸರಿಸಿದ್ರೆ ನೀವು ಸಮಾಜದಲ್ಲಿ ಅತ್ಯಂತ ವ್ಯಕ್ತಿ ಆಗ್ತೀರಿ. ನೀವು ಸಾಕ್ರೆಟಿಸ್ ನಂತೆ ಆಲೋಚನೆ ಮಾಡಿ. ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ, ಬಹಳ ಮೇಧಾವಿ ಅವನು. ಆದ್ರೆ ಅವನು ಹೇಗೆ ಆಲೋಚನೆ ಮಾಡ್ತಿದ್ದಂದ್ರೆ, ಒಂದ್ಸಾರಿ ಅವನ ಸ್ನೇಹಿತ ಬರ್ತಾನೆ ಸಾಕ್ರೆಟಿಸ್ ಹತ್ರ. ಸಾಕ್ರೆಟಿಸ್ ಒಂದು ವಿಷಯ ಹೇಳ್ಬೇಕು, ದಯವಿಟ್ಟು ನೀನ್ ಕೇಳ್ಬೋದಾ? ಆಗ ಸಾಕ್ರೆಟಿಸ್ ಹೇಳ್ತಾನೆ, ಕೇಳ್ತೇನೆ, ತೊಂದ್ರೆ ಇಲ್ಲ. ನೀನೇನು ವಿಷಯ ಹೇಳೋದು, ನನ್ನ ಸ್ನೇಹಿತ ಏನು ಒಳ್ಳೆ ವಿಷಯ ಹೇಳೋದು ಹೇಳು. ಅಪ್ಪ, ನಾನು 3 ಪ್ರಶ್ನೆ ಕೇಳ್ತೇನೆ. ನನ್ನ 3 ಪ್ರಶ್ನೆಗೆ ನೀನು ಉತ್ತರ ಕೊಟ್ಟೆ ಅಂತ ಆದ್ರೆ ನಿನ್ನ ಏನ್ ಹೇಳಿ ಬಂದಿದ್ದು ನಾನು ಕೇಳ್ತೇನೆ. ಶುರುವಾಯ್ತು. ಸಾಕ್ರೆಟಿಸ್ ಹೇಳ, 1ನೇ ಪ್ರಶ್ನೆ, ನೀನು ನನ್ನ ಹತ್ರ ಏನೋ ಹೇಳಿ ಬಂದಿದ್ಯಲ್ಲ, ನೀನ್ ಕಣ್ಣಾರೆ ಕಂಡದ್ದ? ನಿನ್ನ ಎದುರುಗಡೆ ನಡೆದದ ಆ ಘಟನೆ? ಇಲ್ಲ, ಯಾರೋ ಹೇಳಿದ್ದನ್ನು ಕೇಳಿ ಓಡಿ ಬಂದು ನಿನ್ಗೆ ಹೇಳಿಕ್ ಬಂದಿದ್ದೇನೆ. ನಾನ್ ನೋಡಿದ್ದಲ್ಲ ಅದು, ಯಾರೋ ಹೀಗೆ ಹೇಳಿದ್ರು ಬರುವಾಗ, ಅದನ್ನ ನಾನು ನಿನ್ಗೆ ಹೇಳಿಕ್ ಬಂದಿದ್ದೇನೆ. ಅದು ನನಗೆ ಬೇಡ. ನೀನ್ ನೋಡಿದ್ದಲ್ಲ ಅಲ್ಲ, ಆಯ್ತು. 2ನೇ ವಿಷಯ, ನನ್ನ ಸ್ನೇಹಿತರ ಬಗ್ಗೆ ಏನು ಹೇಳಿಕ್ ನೀ ಬಂದಿದ್ಯಲ್ಲ, ಒಳ್ಳೆ ವಿಷಯವೋ? ನನ್ನ ಸ್ನೇಹಿತ ರ್ಯಾಂಕ್ ಬಂದ, ನನ್ನ ಸ್ನೇಹಿತ ಹಾಗೆ ಸಾಧನೆ ಮಾಡಿದ, ಆ ವಿಷಯ ಹೇಳಲಿಕ್ಕೆ ಬಂದದ? ಅಲ್ಲ, ಅವೇನು ಬೇಡದಿದ್ದು ಮಾಡಿದ, ಅದನ್ನು ಹೇಳಲಿಕ್ಕೆ ಬಂದ. ಹಾಗಾದ್ರೆ ನೀನು ಕಣ್ಣಾರೆ ಕಂಡ ವಿಚಾರ ಅಲ್ಲ. 2ನೇದು ನನ್ನ ಸ್ನೇಹಿತನ ಒಳ್ಳೆ ವಿಚಾರವನ್ನು ಹೇಳಲಿಕ್ಕೂ ಬಂದದ್ದಲ್ಲ. ಆಯ್ತಪ್ಪ, 3ನೇ ಪ್ರಶ್ನೆ ಕೇಳ್ತೇನೆ. ನೀನು ಹೇಳುವುದರಿಂದ, ನಾನು ಕೇಳುವುದರಿಂದ ನನಗಾಗಲಿ ನಿನಗಾಗಲಿ ಏನಾದ್ರೂ ಪ್ರಯೋಜನ ಇದೆಯಾ? ಅದೇ, ನಿನಗಾದ್ರೂ ಪ್ರಯೋಜನ ಇಲ್ಲಿ ಕೇಳ್ತೇನೆ ನಾನು. ನನ್ಗಾದ್ರೂ ಆಗ್ಲಿ, ನಿನ್ಗಾದ್ರೂ ಆಗ್ಲಿ. ಇಲ್ಲ, ನಿನಗೂ ಪ್ರಯೋಜನ ಇಲ್ಲ ಸಾಕ್ರೆಟಿಸ್, ನನಗೂ ಪ್ರಯೋಜನ ಇಲ್ಲ. ಹಾಗಾದ್ರೆ ಇಲ್ಲಿ ಜಾಗಕ್ಕಾಗಲಿ. ನಿನ್ನ ವಿಷಯ ಏನಲ್ಲ, ನೀನು ಕಣ್ಣಾರೆ ಕಂಡ ವಿಚಾರ ಅಲ್ಲ. ನೀನು ಹೇಳೋ ವಿಚಾರ ಒಳ್ಳೆ ವಿಚಾರವೂ ಅಲ್ಲ. ನೀನ್ ಹೇಳೋ ವಿಚಾರ ಪ್ರಯೋಜನದಾಯಕವಾದ ವಿಚಾರವೂ ಅಲ್ಲ. ಈ 3ಅನ್ನೂ ನೀನು ಅಲ್ಲದಿರುವುದನ್ನು ನಾನು ಹೇಳೋದ್ರಿಂದ ನಾನು ನಿನ್ ಮಾತು ಕೇಳೋದಿಲ್ಲ. ಇದು ಜೀವನ ಮೌಲ್ಯ. ಈ ಮೌಲ್ಯವನ್ನು ಅಳವಡಿಸ್ಕೊಳ್ಬೇಕು. ಅಲ್ಲಿ ಬರ್ತಾ ದಾರಿಯಲ್ಲಿದ್ದಾಗ, ಓ, ಆ ಮ್ಯಾಥ್ಸ್ ಟೀಚರ್ ಪ್ರಯೋಜನ ಇಲ್ಲ ಮರೆ ಅಂತ ಯಾವನು ಹೇಳ್ತಾರೆ, ನೀವು ಗಟ್ಟಿ ತಿಳ್ಕೊಂಡಿರ್ತೀರಿ. ಮ್ಯಾಥ್ಸ್ ಟೀಚರ್ ಪ್ರಯೋಜನ ಇಲ್ಲ ಅಂತಲ್ಲ, ತಿಳ್ಕೊಂಡ ನೀವು ಮೂರ್ಖ. ನಿಮ್ಮ ವಯಸ್ಸಿನಲ್ಲಿ ಒಂದು ದೊಡ್ಡ ದೌರ್ಬಲ್ಯ ಇದೆ ಸರ್. ಚಾರ್ಲಿ ಚಾಪ್ಲಿನ್, ನಿಮ್ಮ ನಾಟಕದಲ್ಲಿ ಸರ್ ಒಂದು ದೃಶ್ಯ ಬರುತ್ತೆ, ನಿಮ್ಗೆ ಗೊತ್ತು ಸರ್, ಇಂಗ್ಲಿಷ್ ಓದಿದ್ದೀರಿ. ಆ ಚಾರ್ಲಿ ಚಾಪ್ಲಿನ್ ನಾಟಕದಲ್ಲಿ ಒಂದು ಕತೆ, ಚಾರ್ಲಿ ಚಾಪ್ಲಿನ್ ನಟ ಕಳ್ಳ. ಇದು ಕತೆ, ಇದು ಅಷ್ಟೇ. ಆ ನಾಟಕದಲ್ಲಿ ಬರೋ ಸನ್ನಿವೇಶ, ಚಾರ್ಲಿ ಚಾಪ್ಲಿನ್ ಕಳ್ಳನೇ ಮುಂದೆ ಆಚೆ ಕಡೆ ಮತ್ತೆ ಈಚೆ ಕಡೆ ಸೋಲ್ಜರ್ಸ್ ನಿಂತಿದ್ದಾರೆ. ಎಲ್ಲರೂ ಕೋವಿ ಹಿಡಿದು ನಿಂತಿದ್ದಾರೆ. ಯಾಕೆಂದ್ರೆ ಈ ಕಳ್ಳನಿಗೆ ಏನ್ ಮಾಡ್ಬೇಕು? ಫೈರ್ ಮಾಡ್ಬೇಕು. ಆದ್ರೆ ಬ್ರಿಗೇಡಿಯರ್ ಫೈರ್ ಅಂತ ಹೇಳಿದ್ರೆ ಮಾತ್ರ ಮಾಡೋದು, ಸೋಲ್ಜರಿ ಮಾಡ್ಲಿಕ್ಕಿಲ್ಲ. ಮತ್ತೆ ಬ್ರಿಗೇಡಿಯರ್ ಫೈರ್ ಅಂತ ತಕ್ಷಣ ಆಚೆ ಕಡೆ 4 ಈಚೆ ಕಡೆ 4 ಆ ಯೋಧರು ಚಾರ್ಲಿ ಚಾಪ್ಲಿನ್ ಅನ್ನುವ ಕಳ್ಳನಿಗೆ ಅಲ್ಲಿ ಆಕ್ಟ್ ಮಾಡಿದ್ದು ಡಂಗ್ ಡಗ್ 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 ಹೊಡಿಬೇಕು. ಎಲ್ಲ ರೆಡಿ ನಿಂತಿದ್ದಾರೆ, ನಿಪ್ಪಲನ್ನು ಎಳೆದಿದ್ದಾರೆ, ಇವನ ಗುರಿ ಇಟ್ಟಿದ್ದಾರೆ. ಆ ಬ್ರಿಗೇಡಿಯರ್ ಹೇಳ್ಬೇಕು, ಆ ಒಂದು ಕುದುರೆ ಬಂದು, ಒಂದು ರಾವುತ ಬಂದು ಆ ಬ್ರಿಗೇಡಿಯರಿಗೆ ಒಂದು ಚೀಟಿ ಕೊಡ್ತಾನೆ. ಬ್ರಿಗೇಡಿಯರ್ ಆ ಚೀಟಿ ಓದ್ತಾನೆ. ಓದಿದ್ಮೇಲೆ ಸ್ಟಾಪ್ ಅಂತ ಬೊಬ್ಬೆ ಹೊಡಿತಾನೆ. ಆಗ ಡಗ್ 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 ಅಂತ 8 ಕೋವಿ ಹೋಗ್ತದೆ. ನಾನು ಈ ಮಾತು ಯಾಕೆ ಹೇಳಿದೆ ಗೊತ್ತಾ? ನಮ್ಮ ಯುವಕರು ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನೀವು ತೀರ್ಮಾನಕ್ಕೆ ಬರ್ಬೇಕು. ಅವ ಸ್ಟಾಪ್ ಹೇಳಿದ್ದು ಇವರಿಗೆ ಕೇಳಿಸ್ಕೊಳ್ಳುವಂತ ಒಂದು ಮನಸ್ಥಿತಿ ಇಲ್ಲ. ಇವರು ಅವನು ಹೊಡೆಯುವುದೇ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲಿ ಹಿಂದೂಗಳು ಮುಸಲ್ಮಾನರಿಗೆ ಹೊಡೆಯುವುದೇ, ಮುಸಲ್ಮಾನರು ಹಿಂದೂಗಳಿಗೆ ಹೊಡೆಯುವುದೇ. ಆ ಮನಸ್ಥಿತಿಯಲ್ಲಿ ಯಾಕೆ ಹೊಡಿಬೇಕು? ಅಸತ್ಯವೇ ಅದನ್ನು ತೀರ್ಮಾನಿಸುವಂತವರು ಹೊಡಿಬೇಕಾದಂತ ಆ 8 ಜನ ಸೋಲ್ಜರ್ಸ್. ಆ 8 ಜನ ಸೋಲ್ಜರ್ಸ್ ಏನಾಗಿದ್ದಾರೆ ಅಂದ್ರೆ, ಅವ್ರು ಪ್ರಿಜುಡಿಸ್ ಒಳಗಾಗ್ಬಿಟ್ಟಿದ್ದಾರೆ, ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಅದರ ಪರಿಣಾಮ ಏನಾಗ್ಬಿಡ್ತು ಅಂತಂದ್ರೆ, ಆ ನಾಟಕದಲ್ಲಿ ಚಾರ್ಲಿ ಚಾಪ್ಲಿನ್ ಸಾಯ್ತಾನೆ. ಸಾಯುವುದೊಂದು ಒರಿಜಿನಲ್ ಸಾಯುವುದಲ್ಲ, ಆ ಸನ್ನಿವೇಶದಲ್ಲಿ ಸಾಯ್ತಾನೆ. ಈ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ, ನಿಮ್ಗೆ ತಲೆ ತುಂಬುವರಿದ್ದಾರೆ. ಅವ್ರು ಹಾಗೆ, ಓ ಇವ್ರು ಹಾಗೆ, ಈ ಧರ್ಮ ಹೀಗೆ, ಆ ಧರ್ಮ ಹಾಗೆ. ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ.
ಯಾವ ಧರ್ಮವೂ ಅಪ್ರಯೋಜಕವಾದದ್ದು, ಹಿಂಸೆ ಮಾಡುವಂತ ಹೇಳಿದ ಧರ್ಮ ನಮ್ಮ ದೇಶದಲ್ಲಿ ಇಲ್ಲ. ನಾನು ಹೀಗೆ ಆರನ್ನು ಬರೆದು ನಿಮ್ಗೆ ಹೀಗೆ ತೋರಿಸಿದ್ರೆ ಅದು ಏನ ಕಾಣುತ್ತೆ? ನಿಮ್ಗೆ ಏನ್ ಕಾಣುತ್ತೆ? ನಾನು ಆರನ್ನು ಹೀಗೆ ಬರೆದು ನಿಮ್ಗೆ ಹೀಗೆ ತೋರಿಸ್ತೇನೆ, ನಿಮ್ಗೆ 9 ಕಾಣುತ್ತೆ. ನಿಮ್ಮ 9 ಸರಿ, ನನ್ನ 6 ಸರಿ. ಸರಿ ತಾನೆ? ನನ್ನ 6 ನಾನು ಹೀಗೆ ಬರೆದು ನಿಮ್ಗೆ ಹೀಗೆ ತೋರಿಸಿದ್ದು. ಈ ತೋರಿಸುವವ್ರ ಬಗ್ಗೆ ನಿಮ್ಗೆ ಅನಾಹುತ ಮಾಡ್ತಾರೆ. ಅವ್ರನ್ನ ಹೀಗೆ ಕೈಯನ್ನು ತಿರುಗಿಸಿ ತೋರಿಸಿದ್ರೆ ನಿಮಗೂ ಆರಾಗ್ತಿತ್ತು, ನನಗೂ ಆರಾಗ್ತಿತ್ತು, ಸೌಹಾರ್ದ ಉಳಿತಿತ್ತು. ವಿದ್ಯಾರ್ಥಿಗಳೇ, ಈ 6, 9 ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ದೀರಿ. ನೀವು ಇದನ್ನು ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ಮಾದಕ ವ್ಯಸನ ಸಾರು ಓದಿ ಅಂತ ಹೇಳ್ಬೇಕಾದಂತ ನೀವು ಎಂತೆಂಥದೆಲ್ಲ ಮಾತಾಡ್ತೀರಿ ಅಂತ ತಿಳ್ಕೊಳ್ಬೇಡಿ. ನಾನು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಮಂಗಳೂರಲ್ಲಿ ಇದ್ದವ, ಮಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಇರುವುದು ನಮ್ಮ ಕಾಲೇಜ್. ಎಲ್ಲವನ್ನೂ ಅತ್ಯಂತ ಸಮೀಪದಲ್ಲಿ ಕಂಡವ ನಾನು. ದಯವಿಟ್ಟು ನನ್ನನ್ನು ಕೇಳಲೇಬೇಕು ನೀವು. ಇವಾಗ ಗಾಂಜಾ, ಹೆರಾಯಿನ್, ಅಫೀಮ್, ಬ್ರೌನ್ ಶುಗರ್ ಮತ್ತೆಲ್ಲ ಮಾತ್ರೆಗಳು ಇವತ್ತು ಒಂದೊಂದು ಬೀಡಂಗಡಿಯಲ್ಲೂ ಸಿಕ್ಕುವ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ. ನಮ್ಮ ಕಾಲದಲ್ಲಿ ಗಾಂಜಾ ಅಂದ್ರೆ ಅದು ಚಂಬಲ್ ಕಣಿವೆಯಲ್ಲಿ ಪುಲಂದೇವಿ ತಿನ್ನುವುದು ಅಂತ ನಾವು ತಿಳ್ಕೊಂಡ ಕಾಲ ಅದು. ಈಗ ಪುಲಂದೇವಿ ನಿಮ್ಮನೆಯ ಹೊಸ್ತಿಲಿಗೆ ತುಳಸಿ ಕಟ್ಟೆ ಹತ್ರ ಬಂದು ನಿಂತಿದ್ದಾಳೆ. ಏನಾಗುತ್ತೆ ನೋಡಿ, 1998ರಲ್ಲಿ ಸರ್ ನಮ್ಮ ದೇಶದ ಸೈನ್ಯದಲ್ಲಿ ಭಾರತದ ಬಹಳ ಬಲಿಷ್ಠವಾದದ್ದು ಪಂಜಾಬಿನವರು ಬಹಳ ಬ್ರೇವ್, ಬಹಳ ಮಸ್ತುಕಟ್ಟಾದ ಶರೀರ. ಅದರಲ್ಲಿ 29% ಪಂಜಾಬಿಗಳು ಭಾರತ ಸೈನ್ಯದಲ್ಲಿ ಸೈನಿಕರು. 29%. ಯಾಕಂದ್ರೆ ಅವರನ್ನೇ ಸಿಲೆಕ್ಟ್ ಆಗ್ತಾ ಇದ್ರು, ಉಳಿದವರೆಲ್ಲ ಸಿಲೆಕ್ಟ್ ಆಗ್ತಿರ್ಲಿಲ್ಲ. ಈಗ ಪಂಜಾಬಿನವರು ಸೈನ್ಯದಲ್ಲಿ ಇರೋದು ಕೇವಲ 4%. ಯಾಕೆ ಅಂತ ಕೇಳಿದ್ರೆ ಪಂಜಾಬಿನಲ್ಲಿ ಈ ಗಾಂಜಾ, ಹೆರಾಯಿನ್ ಮೊದಲಾದದ್ದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲರೂ ಅದನ್ನೇ ತಿಂದ್ರು. ಶಾಲೆಗೆ ಹೋಗುವ ಮಕ್ಕಳು ಅದನ್ನೇ ತಿಂದ್ರು. ಎಲ್ಲ ಅರ್ಧ ಆಯುಷ್ಯದಲ್ಲಿ ತೀರೋದು. ಪಂಜಾಬಿನಲ್ಲಿ 28-29 ವರ್ಷದ ಹೆಣ್ಣು ಮಕ್ಕಳು ಎಲ್ಲರೂ ವೈದ್ಯವೇ ಪ್ರಾಪ್ತಿ ಆಗಿದೆ. ಕಾರಣ ಏನಂತ ಕೇಳಿದ್ರೆ ಈ ಗಾಂಜಾ, ಹೆರಾಯಿನ್ ಮೊದಲಾದವುಗಳ ದುಶ್ಚಟದಿಂದ. ಒಂದು ಸಾರಿ ತಪ್ಪಿ ಸ್ನೇಹಿತರ ಒತ್ತಾಯಕ್ಕೆ ಒಳಗಾಗಿ ನೀವು ನಿಮ್ಮ ನಾಲಿನಕ್ಕೆ ತಾಗಿಸಿದ್ರಿ ಅಂತಂದ್ರೆ ನಿಮ್ಮ 97 ಅಲ್ಲ, ನಿಮ್ಮ ಕೋಟಿ ಹಣ ಇದ್ರು ಸರ್ವನಾಶ ಆಗೋಗುತ್ತೆ. ಇವತ್ತೇ ಸಂಕಲ್ಪ ಮಾಡಿ. ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಈ ಹಿಮಾಲಯದಲ್ಲಿ ಹಿಮಕರಡಿಯನ್ನು ಹಿಡಿಲಿಕ್ಕೆ ಎಸ್ಕಿಮೋ ಜನರು, ಎಸ್ಕಿಮೋ ಅಂತ ಒಂದು ಜನಾಂಗ ಇದೆ, ಹಿಮಕರಡಿಯನ್ನು ಹಿಡಿಯುವುದು ಹೇಗಂತ ಕೇಳಿದ್ರೆ, ಆ ಹಿಮ ದೊಡ್ಡ ಹಿಮ, ರಾಶಿ ಹಿಮ, ಈ ಎಸ್ಕಿಮೋ ಈ ಹಿಮಕರಡಿಗೆ ಮನುಷ್ಯನ ರಕ್ತ ಅಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ ಮಾಡ್ತಾ ಹೋಗುದು. ಅದನ್ನ ಏನ್ ಮಾಡ್ತಿದ್ದ ಸರ್, ಬಹಳ ವಿಚಿತ್ರವಾದದ್ದು. ಅದನ್ನು ಆ ಹಿಮದಲ್ಲಿ ಮಧ್ಯ ಆ ಕತ್ತಿ, ಹರಿತವಾದ ಕತ್ತಿ ಬಾಯನ್ನು ಮೇಲಿಟ್ಟು ಅದ್ರ ಆಚೆ ಈಚೆ ರಕ್ತವನ್ನು ಸವರಿ ಮನುಷ್ಯರನ್ನು ಇಡ್ತಾ ಇದ್ರು. ಯಾಕೆ? ಹಿಮ ಬರ್ತದೆ, ಕರಡಿ ಬರ್ತದೆ, ಆ ಅಲಗನ್ ನೆಕ್ತದೆ, ಅದು ಸಾಯ್ತದೆ. ಈ ಕರಡಿ ಬಂದು ಏನ್ ಮಾಡ್ತಾವಂತಂದ್ರೆ ಆ ಮನುಷ್ಯನ ರಕ್ತದ ಆಸೆಗೆ ಆ ಅಲಗನ್ನ ನೆಕ್ತದೆ. ಅದರ ರಕ್ತ ಬಾಯಿ ಸೀಳ್ತದೆ. ಸೀಳಿದ ಪರಿಣಾಮವಾಗಿ ಅದರದ್ದೇ ರಕ್ತ ಸ್ರಾವ ಆಗ್ತದೆ. ನಾಲಿಗೆ ಕತ್ತರಿಸಿದ್ರೆ ಅದು ಕತ್ತರಿಸಿದ ಗೊತ್ತಾಗ, ನಾಲಿಗೆ ಕತ್ತರಿಸಿದ ಪಕ್ಕ ನಾಲಿಗೆ, ನಮ್ಮ ನಾಲಿಗೆ ಕತ್ತರಿಸಿದ ಪಕ್ಕ ಗೊತ್ತಾಗೋದಿಲ್ಲ. ಅದು ನಾನು ಮನುಷ್ಯ ರಕ್ತವನ್ನು ಕುಡಿತಿದ್ದೇನೆ ಅಂತ ಭ್ರಮಿಸಿ ಅದರ ರಕ್ತವನ್ನೇ ಕುಡಿದು ಹಿಮಕರಡಿ ಸಾಯ್ತದೆ. ಈ ದೃಷ್ಟಾಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಪ್ರಿಯ ವಿದ್ಯಾರ್ಥಿಗಳೇ, ನಾವೆಲ್ಲ ಸುಖದ ಕಾಲದಲ್ಲಿ ಬೆಳೆದವರು. ನಮ್ಗೊಂದು ಅಫೀಮ್ ಬೇಕು, ಗಾಂಜಾ ಬೇಕು, ಬ್ರೌನ್ ಶುಗರ್ ಬೇಕು ಅಂತಂದ್ರೆ ನಮ್ಗೆ ಸಿಗ್ತಾನೇ ಇಲ್ಲ, ಸಿಗುವುದು ಇಲ್ಲ. ನಿಮ್ಗೆ ಕೈಗೆಟುಕು ದೂರದಲ್ಲಿ ಇದೆ. ಒಂದೇ ಒಂದು ಪುಣ್ಯ ಮಾಡಿದೆ ಏನಂತ ಕೇಳಿದ್ರೆ, ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಒಂದು ಬೆಂಕಿ ಬೇಟಿಗೆ ತರಲಿಕ್ಕೆ ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ಆಚೆ ಹೋಗ್ಬೇಕು. ನಿಮಗೆ ಇದೆಲ್ಲ ಸಿಗೋದಿಲ್ಲ. ನೀವು ಪುಣ್ಯ ಹಾಕ್ಬೇಕು. ನೀವು ಸಿಟಿಯಲ್ಲಿ ಅಯ್ಯೋ ನಾನು ಸೈಂಟ್ ಆಗ್ನಿಸ್ ಅಲ್ಲಿ, ಅಲೋಸಿಸ್ ಅಲ್ಲಿ, ಅಯ್ಯೋ ಇದರಲ್ಲ ಓದ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಂತೆಂಥದೆಲ್ಲ ಸಿಗ್ತಾ ಇತ್ತು ನನಗೆ. ನೀವು ಅದಕ್ಕೆ ವ್ಯಥೆ ಪಡಬೇಡಿ ಅಮ್ಮ, ನಾನು ಅಲ್ಲಿಂದ ಇಲ್ಲಿಗೆ ಬಂದವ. ನೀವು ಈ ಕ್ಷೇತ್ರ ಇದೆಯಲ್ಲ, ಎಷ್ಟು ಹಸಿರುಗಳ ಮಧ್ಯೆ ಪ್ರಾಂಜಲವಾದಂತ ವಾತಾವರಣದಲ್ಲಿ ನಿಮ್ಗೆ ಓದ್ಲಿಕ್ಕೆ ನಿಮ್ಮ ಅಪ್ಪ ಅಮ್ಮ ಸೇರಿಸಿದ್ರಲ್ಲ, ನಿಮಗೆ ನಾನು ಕೈ ಮುಗಿಯುವುದಿಲ್ಲ. ನಿಮ್ಮ ಪೇರೆಂಟ್ಸಿಗೆ ನಾನು ಖಂಡಿತ ತಲೆವಾಗಿ ಇಂಥ ಒಂದು ಸಂಸ್ಥೆ ನೀವು ಆಯ್ಕೆ ಮಾಡ್ಕೊಂಡಿರಲ್ಲ ಅಂತಕ್ಕಂಥ ಅದ್ರ ಬಗ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ಆದ್ರಿಂದ ಇವತ್ತು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಒಳ್ಳೆಯವರು ಬೇಕಾಗಿದ್ದಾರಪ್ಪ, ಕೆಟ್ಟವರು ಸಾಕು, ಬುದ್ಧಿವಂತರು ಸಾಕು. ನಮ್ಗೆ ಬುದ್ಧಿವಂತರಿಂದಾಗಿ ಆದ ಅನಾಹುತ ದಡ್ಡರಿಂದ ಆಗುದೇ ಇಲ್ಲ. ಈ AK-47 ಕೋವಿ ಗೊತ್ತಲ್ಲ, ಕೇಳಿದ್ದೀರಾ? AK-47 ಅಂತ ಕೋವಿ ಎಲ್ರು ಕೇಳ್ತಾರೆ. ಅಲ್ಲಿ AK-47 ಅಲ್ಲಿ ಡುಶುಮ್ ಹೊಡೆದ್ರು ಅಂತ. ಅದ್ರ ಕತೆ ಬಹಳ ಚೆನ್ನಾಗಿದೆ ನೋಡಿ. ಅಸಾಲ್ಟ್ ಕಲಾಶ್ನಿಕೋವ್ ಅಂತಕ್ಕಂಥದ್ದು ಫುಲ್ ಹೆಸರು. ಅದು ಏಕೆ ಅಂದ್ರೆ ಅಸಾಲ್ಟ್ ಕಲಾಶ್ನಿಕೋವ್ ಅಂತ. ಕಲಾಶ್ನಿಕೋವ್ ಆ ಕೋವಿ ಕಂಡಿಡ್ದದ್ದು 47 ಅಂದ್ರೆ 48 ಇಸ್ವಿಯಲ್ಲಿ ಕಂಡಿಡ್ದದ್ದು ಅವ. ಆಮೇಲೆ ರಷ್ಯದ ಒಬ್ಬ ಯೋಧ, ವಿಜ್ಞಾನಿ ಅಲ್ಲ ಅವನು, ಕೋವಿ ಕಂಡು ಹಿಡಿದವನು ಏನ್ ದೊಡ್ಡ ವಿಜ್ಞಾನಿ ಅಲ್ಲ. ಆ ಯೋಧ ಅವನಿಗೆ ಪೆಟ್ಟು ಬೀಳ್ತದೆ, ಅವನನ್ನು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಲ್ಲಿ ಮಲಗಿದವನಿಗೆ ಜ್ಞಾನೋದಯ ಆಗ್ತದೆ. ಅಯ್ಯೋ ದೇವ್ರೆ, ನಮ್ಮಲ್ಲಿ ವೆಪನ್ ಇಲ್ಲದೆ ಹೋದ್ರೆ ವೈರಿಗಳ ಕೈವಶ ನಾವು ಆಗ್ತೇವೆ ಅಂತ ಹೇಳಿ ಅವ ಏನ್ ಮಾಡ್ತಾನಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಕೂತು ಆ ಕೋವಿನ ಡಿಸೈನ್ ಮಾಡ್ತಾನೆ. ಆ ಕೋವಿನ ಸ್ಟ್ರೆಂತ್ ಎಷ್ಟು ಗೊತ್ತಾ? ಒಮ್ಮೆ ಏಕಕಾಲಕ್ಕೆ 600 ಗುಂಡು ಹುಟ್ಟತಕ್ಕಂಥ ಕೋವಿ ಅದು. 1 ವರ್ಷ ನೀವು ಆ ಕೋವಿಯನ್ನು ನೀರೊಳಗಡೆ ಇಟ್ಟರು ಸಹಿತ ತೆಗೆದ್ರೆ ಮೇಲೆ ನಿಪ್ಪ ನಡೆದ್ರೆ ಕೋವಿ ಪಟಕ್ ಅಂತ ಹೊಡ್ತದೆ. ಆ ಕೋವಿ ಎಷ್ಟು ಸ್ಟ್ರಾಂಗ್ ಕೋವಿ. AK-47 ಈಗ ಬ್ಯಾನ್ ಮಾಡಿದ್ದಾರೆ. ಅದು ನಮ್ಮ ಮಿಲಿಟರಿ ಮೇಜರ್ ಪಾರ್ಟ್ ತಗೊಂಡಂತ ಕೋವಿ ಅದು. 67 AK-67 AK-68 ಮತ್ತೆ 2-3 AK ಬಂತು. ಅದು ಯಾವುದೂ ಕ್ಲಿಕ್ ಆಗ್ಲಿಲ್ಲ. ಅವನ ಹೆಸರಿನ ಕೋವಿ ಅಸಾಲ್ಟ್ ಕಲಾಶ್ನಿಕೋವ್ ಅನ್ನುವಂತ ಕೋವಿ ಕ್ಲಿಕ್ ಆಯ್ತು. ಅವನಿಗೆ
ದೊಡ್ಡ ನೋಬೆಲ್ಗೆ ಇಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಆ ಕೋವಿಯನ್ನು ಕಂಡು ಹಿಡಿದಂತ ಒಂದು ಅವನ ಸಾಮರ್ಥ್ಯಕ್ಕೆ ನೋಬೆಲ್ ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ, ಅದಕ್ಕೆ ಇಕ್ವಲೆಂಟ್ ಆದ ರಷ್ಯನ್ ಗೌರ್ಮೆಂಟ್ ಪ್ರಶಸ್ತಿ ಕೊಡ್ದು. ಅವ ಹೇಳ್ತಾನೆ, ಆ ಪ್ರಶಸ್ತಿ ಸ್ವೀಕಾರ ಮಾಡಿದ ಮೇಲೆ ಅವ ಮಾತಾಡಿದ್ದೇನು ಕೇಳಿದ್ರೆ, ಈ ಪ್ರಶಸ್ತಿಯನ್ನು ಸಂತೋಷದ ನಾನು ಸ್ವೀಕರಿಸುವುದಿಲ್ಲ. ಈ ಪ್ರಶಸ್ತಿ ನನಗೆ ಬಹಳ ದುಃಖವನ್ನು ತಂದು ಕೊಡ್ತಾ ಇದೆ. ನಾನು ದೇಶ ರಕ್ಷಣೆಗಾಗಿ ಕಂಡು ಹಿಡಿದಂತ ಕೋವಿ ಇವತ್ತು ಅನಾಚಾರವಾಗಿ ಭಯೋತ್ಪಾದಕರ ಕೈಯಲ್ಲಿ ಸಿಕ್ಕಿ, ಬೇಡದ ಕೈಯಲ್ಲಿ ಅದು ಉಪಯೋಗ ಆಗ್ತಿದೆಯಲ್ಲ, ದುರುಪಯೋಗ ಆಗ್ತಿದೆಯಲ್ಲ, ನನ್ನ ಬದುಕಿನಲ್ಲಿ ಅತ್ಯಂತ ದೊಡ್ಡ ತಪ್ಪು ಮಾಡಿದ್ದು ನಾ ಕೋವಿಯನ್ನು ಕಂಡು ಹಿಡಿದು. ಅಂತಹ ಮಹಾವಿಜ್ಞಾನಿ ಕಣ್ಣೀರು ಸುರಿಸುವಂತ ಕಾಲ ಬಂತು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತು ನಮ್ಮ ದೇಶಕ್ಕೆ ಕಂಠಪ್ರಾಯರಾದವರು ನಮ್ಮಾಗೆ 60 ದಾಟಿದವರಲ್ಲ, ನಿಮ್ಮಾಗೆ ಹದಿಹರೆಯದ 20-25 ವರ್ಷದ ಮಕ್ಕಳು. ನೀವು ಬುದ್ಧಿವಂತರಾಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಅಲ್ಲ, ನೀವು ಒಳ್ಳೆಯವರಾಗಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ ಅಂತ ಹೇಳ್ತಾ, ಇನ್ನು 5 ನಿಮಿಷದಲ್ಲಿ, ಯಾಕಂದ್ರೆ ಭಾಷಣ ಮಾಡೋದವ್ರು ಕೇಳೋದು ಬಹಳ ಕಷ್ಟ. ಭಾಷಣ ಮಾಡುವ ಗಂಟೆ ಹೊಡಿತಾ ಹೋಗ್ತಾರೆ, ಮತ್ತೆ ಅಸಂಬದ್ಧ ಮಾತಾಡ್ತಾರೆ. ಒಬ್ಬರು ನಮ್ಮಂತವ್ರು ಭಾಷಣಕಾರರು ಹೋಗಿ ಸಭೆಯಲ್ಲಿ ಕೇಳಿದ್ರಂತೆ, ನಾನು ಬಂದ ಕಾರ್ ನಂಬರ್ MIX 7627, ನನ್ನ ವಯಸ್ಸು ಎಷ್ಟು ಅಂತ ಭಾಷಣಕಾರರು ಕೇಳಿದ್. ಯಾರಿಗಾದ್ರೂ ಹೇಳಲಿಕ್ಕೆ ಆದೀತ? ಇವನು ಕಾರ್ ನಂಬರ್ ಹೇಳಿದ್ಮೇಲೆ ನನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಹೇಗೆ ಹೇಳೋದು? ಒಬ್ಬ ಹಿಂದೆ ನಿಂತವ ಹೇಳಿದ್ದಾನೆ, ಮಾಸ್ಟ್ರೇ ನಿಮ್ಗೆ ವರ್ಷ ಎಕ್ಸಾಕ್ಟ್ 50. ಮಾಸ್ಟ್ರಿಗೆ ಭಾರಿ ಖುಷಿ ಆಯ್ತು. ಅಪ್ಪ ನನ್ಗೆ 50 ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನಮ್ಮೂರ್ಲ ಒಬ್ಬ ಅರೆ ಹುಚ್ಚ ಇದ್ದ, ಅವನಿಗೆ 25, ನಿಮ್ಗೆ ಫುಲ್ ಹುಚ್ಚು, ಆದ್ರಿಂದ ನಿಮ್ಗೆ 50. ಈ ಪ್ರಶ್ನೆ ನೀವು ಕೇಳ್ತೀರಲ್ಲ ಸ್ವಾಮಿ, ನಮ್ಮ ಊರ್ನಲ್ಲಿ ಅರೆ ಹುಚ್ಚ, ಅವನಿಗೆ 25 ವರ್ಷ, ನಾನು ಅದೇ ಲೆಕ್ಕ ಹಾಕಿ 2ರಿಂದ ಗುಣಿಸಿ ನಿಮ್ಗೆ ಹೇಳಿದ್ದೆ, ಯಾಕಂದ್ರೆ ನೀವು ಫುಲ್ ಹುಚ್ಚರು. ಅಲ್ಲಿದ್ರೆ ಈ ಪ್ರಶ್ನೆಯನ್ನು ಈ ಸಭೆಯಲ್ಲಿ ನೀವು ಕೇಳುವಂತಹದ್ದು. ಆದ್ರಿಂದ ಹೆದರಬೇಡಿ ಮಕ್ಕಳೇ. ನಮ್ಗೆ ಫೋನೋಗ್ರಾಫ್ ಕಂಡಿಡಿದವನು ಯಾರು ಹೇಳಿ? ಸರ್, ಈ ಪ್ರಶ್ನೆ ಎಲ್ಲ ಕೇಳಬೇಡಿ ಸರ್, ಕಷ್ಟದ್ದು. ಫೋನೋಗ್ರಾಫ್ ಕಂಡಿಡಿದವನು ಥಾಮಸ್ ಆಲ್ವಾ ಎಡಿಸನ್. ಅವ ಬಹಳ ತುಂಟ, ಅವನ ಶಾಲೆಗೆ ಸೇರ್ಸ್ಕೊಳ್ತಿರ್ಲಿಲ್ಲ. 4ನೇ ಕ್ಲಾಸಲ್ಲಿ ಹೋಗುವಾಗ ಎಡಿಸನ್ ಅನ್ನು ಶಾಲೆಯಿಂದ ಹೊರಗಾಕ್ತಾರೆ. ಅಲ್ಲಿ ಹೆಡ್ ಮಾಸ್ಟರ್ ಒಂದು ಲೆಟರ್ ಬರೀತಾರೆ, ಇವ ತುಂಟ, ಇವ ಪ್ರಯೋಜನ ಇಲ್ಲ, ಶಾಲೆ ಮಕ್ಕಳಿಗೆ ಉಪದ್ರ ಕೊಡ್ತಾನೆ, ಇವನು ನಾವು ಶಾಲೆಯಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲಮ್ಮ ಅಂತ ನ್ಯಾನ್ಸಿ ಎಡಿಸನ್ ಅವನ ಅಮ್ಮನ ಹೆಸರು. ಅವನ ಅಮ್ಮನಿಗೆ ಒಂದು ಲೆಟರ್ ಕೊಡ್ತಾರೆ, ಇವನು ಹೊರಗೆ ಹಾಕ್ತಾರೆ. 4ನೇ ಕ್ಲಾಸಲ್ಲಿ ಎಷ್ಟು ಪುಂಡ ಇರ್ಬೋದು ಲೆಕ್ಕ, ಥಾಮಸ್ ಆಲ್ವಾ ಎಡಿಸನ್. ಆಗ ಲೆಟರ್ ಮನೆಗೆ ಬರ್ತದೆ, ಅಮ್ಮ ಲೆಟರ್ ನೋಡ್ತಾರೆ, ಒಂದೇ ಒಂದು ಮಗು, ಅವಳು ಗಂಡನೂ ಇಲ್ಲ. ಬಹಳ ದುಃಖ ಆಗುತ್ತೆ. ನೀವು ಕುತೂಹಲ ಕೇಳ್ತಾನೆ, ಅಮ್ಮ ಶಾಲೆಯಿಂದ ಲೆಟರ್ ಬಂತಲ್ಲ, ಏನ್ ಬಂದಿತ್ತು? ಶಾಲೆಯಿಂದ ಬಂದ ಲೆಟರ್ ಏನ್ ಗೊತ್ತ ಮಗು? ಥಾಮಸ್ ಆಲ್ವಾ ಎಡಿಸನ್ ಅಷ್ಟು ಬುದ್ಧಿವಂತ ಮಕ್ಕಳು ಆ ಶಾಲೆಯಲ್ಲಿ ಇಲ್ಲವಂತೆ. ಥಾಮಸ್ ಆಲ್ವಾ ಎಡಿಸನ್ ಅಷ್ಟು ದೊಡ್ಡ ಪ್ಲೇಯರು ಆ ಶಾಲೆಯಲ್ಲಿ ಇಲ್ಲಂತೆ. ಥಾಮಸ್ ಆಲ್ವಾ ಎಡಿಸನ್ ಹಾಡುವಷ್ಟು ಹಾಡು ಚೆನ್ನಾಗಿರೋರು ಯಾರೂ ಇಲ್ಲಂತೆ ಮಗ. ಇಡೀ ಅಪ್ರಿಸಿಯೇಷನ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ. ಅವನಿಗೆ ಈ ಶಾಲೆ ನಮ್ದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ, ದಯವಿಟ್ಟು ನೀನ್ ಮನೆಯಲ್ಲೇ ನಾನು ಪಾಠ ಹೇಳಿ ಅಂತ ಹೇಳಿದ್ದಾರೆ. ಆ ಲೆಟರ್ ಹಾಗೇ ಮುಚ್ಚಿ ಇಡ್ತಾರೆ ತಾಯಿ. ಮಗನಿಗೆ ಹೇಳ್ಬೋದಾಗಿತ್ತಲ್ಲ. ಈ ಅಮ್ಮನ ಅಪ್ರಿಸಿಯೇಷನ್ ಇದೆಯಲ್ಲ, ಅಮ್ಮ ಹೊಗಳಿದ್ರಲ್ಲ, ಅವನಿಗೆ ಬುದ್ಧಿವಂತ ಅಂತ ತಿಳ್ಕೊಂಡು ಅಮ್ಮನಲ್ಲೇ ಪಾಠ ಕಲ್ತು ಬಿಟ್ಟು ಅವ ನಮ್ಮ ಜಗತ್ತಿಗೆ ಬೆಳಕು ಕೊಟ್ಟಂತ ಟಂಗ್ಸ್ಟನ್ ವೈರ್ ಕಂಡು ಹಿಡಿದು ಬಲ್ಬ್ ಕಂಡು ಹಿಡಿದ. ಅವ ಸತ್ತಾಗ ಅವನ ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕು ಅಂತ ಇಡೀ ದೇಶದಲ್ಲಿ ಎಲ್ಲ ಲೈಟ್ ಆಫ್ ಮಾಡಿದ್ದು, ಕಂಡೋಲೆನ್ಸ್ ಮಾಡಿದ ಹಾಗೆ, ಶ್ರದ್ಧಾಂಜಲಿ ಅರ್ಪಿಸಿದ ಹಾಗೆ. ಒಬ್ಬನಿಗೆ ಶ್ರದ್ಧಾಂಜಲಿ ಹೇಗೆ ಅರ್ಪಿಸ್ತಾರೆ ಅಂದ್ರೆ ಲೈಟ್ ಹಾಕಿ ಅಲ್ಲ, ಲೈಟ್ ತೆಗೆದು. ಜಗತ್ತಿಗೆ ಏನ್ ಸಾರಿದ್ರು ಅಂದ್ರೆ, ಒಬ್ಬ ಎಡಿಸನ್ ಇಲ್ಲದೆ ಹೋಗಿದ್ದಿದ್ರೆ ಜಗತ್ತು ಹೀಗೆ ಇರ್ತದೆ ಅಂತ ಜಗತ್ತಿಗೆ ಸಾರಿದ ಅಂತಂತ ಮಹಾನುಭಾವರು ಹುಟ್ಟಿ ಹೋದಂತ ಒಂದು ಪ್ರಪಂಚ ನಮ್ಮದು. ಮೊನೋಗ್ರಾಫ್ ಅಂತ ಮತ್ತೊಂದು ಕಂಡಿಡಿದವನು. ಈಗ ಅದು ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಅದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್, ಅದು ಥಾಮಸ್ ಆಲ್ವಾ ಎಡಿಸನ್ 20 ಲಕ್ಷ ಕಲ್ಲಿನ ಕಟ್ಟಡದಲ್ಲಿ ಲ್ಯಾಬ್ ಮಾಡಿದ್ದು. ಆ ಲ್ಯಾಬಿಗೆ ಬೆಂಕಿ ಬೀಳ್ತದೆ, ಇಡೀ ಸುಟ್ಟೋಗ್ತದೆ. ಕಲ್ಲಿನ ಕಟ್ಟಡ ಆದ್ರಿಂದ ಇವನು ಏನ್ ಮಾಡಿದಾನಂತಂದ್ರೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಲ್ಲ. ಏನ್ ಇನ್ಸೂರೆನ್ಸ್ ಸಿಕ್ಕಿಲ್ಲ ಅವನಿಗೆ. ಇನ್ಸೂರೆನ್ಸ್ ಸಿಗದಿದ್ದಾಗ ಆ ದಿನ ಬೆಂಕಿ ಬಿದ್ದು ಬೂದಿ ಆಗಿದೆ ಇಡೀ ಯಾವುದು ಲ್ಯಾಬ್. ಅಲ್ಲಿ ಎಡಿಸನ್ ಇಲ್ಲವೇ ಇಲ್ಲ, ಆ ಜಾಗದಲ್ಲಿ ಎಡಿಸನ್ ಇಲ್ಲ. ಅಷ್ಟು ದೊಡ್ಡದು, ಇನ್ನಷ್ಟು ದೊಡ್ಡ, ಇನ್ನು 20 ಲಕ್ಷ ಅಂದ್ರೆ, ಆ ಕಾಲದಲ್ಲಿ 20 ಲಕ್ಷ ಅಂದ್ರೆ 20,000 ಕೋಟಿ. ಅವನ್ 4 ದಿನ ಬಂದು ಆ ಬೂದಿ ರಾಶಿ ಮೇಲೆ ನಿಂತು ಹೇಳಿದಂತ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗಲ್ಲಿ ಎಷ್ಟು ಧೈರ್ಯ ಕೊಡುತ್ತೆ ನೋಡಿ. ಅವ ಏನು ಅಳ್ಳಿಲ್ಲ, ಅವೇನು ಸಂಶೋಧನೆ ಮಾಡೋದು ನಿಲ್ಲಿಸ್ತಿಲ್ಲ. ಅವ ಹೇಳಿದ ಮಾತೇನ್ ಗೊತ್ತೇ? ಇಷ್ಟವರೆಗೆ ಎಡಿಸನ್ ಸಾವಿರ ತಪ್ಪು ಮಾಡಿದ. ಆ ತಪ್ಪುಗಳೆಲ್ಲವೂ ರಾಶಿ ಬಿದ್ದು ಬೂದಿಯಾಗಿ ಹೋಯ್ತು. ಇನ್ನು ನಾನು ಮಾಡ್ತೇನೆ ಅಂತ ಹೇಳಿ ಕೇವಲ 14 ದಿನದಲ್ಲಿ ಫೋನೋಗ್ರಾಫ್ ಅಂತಕ್ಕಂಥ ಮತ್ತೊಂದು ವಿಷಯವನ್ನು ಕಂಡು ಹಿಡಿತಾನೆ, ಅವನು ಜಗತ್ತಿಗೆ ಕೊಡ್ತಾನೆ. ಹಾಗಾದ್ರೆ ಒಂದು ಸೋಲು ನಮ್ಮನ್ನು ಖಂಡಿತಕ್ಕೂ ಪ್ರಪಾತಕ್ಕೆ ತಳ್ಳುವುದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾ ಇನ್ನು ನಿಮಗೆ ನಾನು ನನ್ನ ಮಾತನ್ನು ಮುಗಿಸುವಂತಕ್ಕೆ ಬರ್ತಿದ್ದೇನೆ. ಶಿಕ್ಷಕರಿಗೆ ನಾನು ಹಿರಿಯವನಾಗಿ ಒಂದು ಮಾತನ್ನು ಆಡ್ಲೇಬೇಕು. ಸರ್, ಮಕ್ಕಳಿಗೆ ಪಾಠ ಮಾಡಿದ್ರಿ, ಶಿಕ್ಷಕರಿಗೆ ಏನೂ ಹೇಳ್ತಾ ಇಲ್ಲ, ಅವರು 50%, ನಾವು 50%. ಹೌದು ಸರ್, ತಪ್ಪು ಪಾಠವನ್ನು ನಾವು ಮಾಡ್ಲೇಬಾರ್ದು. ಶಿಕ್ಷಕರು ತಪ್ಪು ಪಾಠವನ್ನು ಮಾಡಿದ್ರೆ ಒಂದರಷ್ಟ ಅಂತ ಹೇಳ್ತೇನೆ ಕೇಳಿ. ಶಿಕ್ಷಕರು ಬೇಜಾರು ಮಾಡಬೇಡಿ, ತಪ್ಪು ಪಾಠ ಆಗ್ತದೆ ಕೆಲವು ಸರಿ, ನಾವು ಮಾಡುವುದಲ್ಲ. ಅವನು ಔರಂಗಜೇಬ ಬಹಳ ಫೆನೆಟಿಕ್ ದೊರೆ. ಅವನು ಮದ್ರಸದಲ್ಲಿ ಟೀಚರ್ ಆಗಿದ್ದವರು ಬಂದು ಬಹಳ ದೊಡ್ಡ ಔದಾರಿ ಇರ್ತಕ್ಕಂಥವ್ನು ಔರಂಗಜೇಬ. ಅವ ಎಷ್ಟು ಔದಾರಿ ಅಂದ್ರೆ ಅವನ ಟೊಪ್ಪಿಯನ್ನು ಅವನೇ ಹೊಲಿದು ಮಾರಾಟ ಮಾಡಿ ಅದನ್ನ ಅನ್ನ ತಿನ್ನುವನವ. ದೊಡ್ಡ ಖಜಾನೆಯಲ್ಲಿ ಕೋಟಿ ಹಣ ಇದೆ ಮಹಾರಾಜ ಅವನು. ಆದ್ರೆ ಅದರ ಹಣವನ್ನು ನಾವು ತೆಗಿತಾ ಇರಲಿಲ್ಲ. ಅವನಲ್ಲೊಂದು ನಿಯತ್ತಿದೆ,
ಆದ್ರೆ ಸ್ವಲ್ಪ ಫ್ಯಾನೆಟಿಕ್ ಇರ್ಬೋದು, ಅಥವಾ ನಮ್ದು ದೇಶಕ್ಕೆ ತೊಂದರೆ ಆಗಿರ್ಬೋದು, ಬೇರೆ ಪ್ರಶ್ನೆ. ಅವನ ಇದಕ್ಕೆ ಮದ್ರಸಾ ಗುರುಗಳು ಬಂದು ಕೇಳ್ತಾರಂತೆ, ಗುರುಗಳು ಬಂದು ಕೇಳ್ತಾರೆ, ಬಹಳ ದೊಡ್ಡ ದಾನಿ ಅವನು. ಔರಂಗಜೇಬ ಒಂದ್ ಸ್ವಲ್ಪ ನನ್ಗೆ ಸಹಾಯ ಮಾಡು. ಔರಂಗಜೇಬ, ಒಂದು ಪೈಸೆ ನಿಮ್ಗೆ ನಾನು ಕೊಡೋದಿಲ್ಲ. ಆಗ ಮದ್ರಸಾ ಗುರುಗಳು ಕೇಳ್ತಾರೆ, ಯಾಕೆ ಔರಂಗಜೇಬ, ನೀನು ಅಂತ ಉದರ ಇರುವಂತ ವ್ಯಕ್ತಿ, ನನಗೆ ಯಾಕೆ ನೀನು ಕೊಡ್ತಾ ಇಲ್ಲ? ಆಗ ಔರಂಗಜೇಬ ಹೇಳ್ತಾನೆ, ಸಾರ್, ನಾನು ಕೊಡದೇ ಇರ್ಲಿ ಕಾರಣ ನೀವು ತಪ್ಪು ಪಾಠ ಮಾಡಿದ್ದೀರಿ. ಏನ್ ತಪ್ಪು ಪಾಠ ಮಾಡಿದೆ? ನೀವು ಪಾಠ ಮಾಡ್ತಾ ಏನ್ ಹೇಳಿದ್ರಿ ಅಂದ್ರೆ, ಕುರಾನ್ ಜಗತ್ತಿನ ಶ್ರೇಷ್ಠ ಗ್ರಂಥ ಅಂತ ಪಾಠ ಮಾಡಿದ್ರಿ. ಅದ್ವಿತೀಯವಾದಂತಹ ಶ್ರೇಷ್ಠ ಧಾರ್ಮಿಕ ಗ್ರಂಥ ಜಗತ್ತಿನಲ್ಲಿ ಇರುವುದಿದ್ರೆ ಅದು ಕುರಾನ್. ಆಮೇಲೆ ನಾನು ಭಗವದ್ಗೀತೆಯನ್ನು ಓದಿದ್ದೆ ಸರ್, ಆಮೇಲೆ ನಾನು ಬೈಬಲ್ ಓದಿದೆ ಸರ್. ಅವೆಲ್ಲ ಕುರಾನ್ನಷ್ಟೇ ಶ್ರೇಷ್ಠವಾದ ಗ್ರಂಥಗಳು. ಆದ್ರೆ ಕುರಾನಿನನ್ನು ಹೊಗಳುವ ಬರದಲ್ಲಿ ನೀವು ಆ ಎರಡು ಸತ್ಯಗಳನ್ನು ಮುಚ್ಚಿಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಸುಳ್ಳು ಪಾಠ ಮಾಡಿದ್ದಕ್ಕಾಗಿ ನಾನು ಖಂಡಿತ ನಿಮಗೆ ಏನನ್ನೂ ಕೊಡುವುದಿಲ್ಲ. ಆದ್ದರಿಂದ ನಮಗೆ ಶಿಕ್ಷಕರಾದ ನಾವು ಒಂಥರ ಕುಂಬಾರನಾಗಿರ್ಬೇಕು. ಕುಂಬಾರ ನಿಮ್ಗೆ ಗೊತ್ತಲ್ಲ, ಮಡಿಕೆ ತಟ್ಟುತ್ತಾನೆ, ಅದ್ರ ಒಳಗಡೆ ಒಂದು ಕೈ ಇಟ್ಕೊಂಡಿರ್ತಾನೆ, ಗೊತ್ತಾ ನಿಮ್ಗೆ? ಎಲ್ಲಿ ಒಳಗಡೆ ಕೈ ಇದೆಯೋ ಅಲ್ಲೇ ತಟ್ಟಿದ್ರೆ ಮಾತ್ರ ಮಡಿಕೆ ಆಗ್ತದೆ, ಅಲ್ಲಿದ್ರೆ ಅದು ಏನಾಗುತ್ತೆ, ಮಡಿಕೆ ಹೋಗಿ ಹಂಚಾಗುವುದು ಅಂತ ನೀವು ಕೇಳಿದ್ದೀರಾ? ಹರಿ ಅಂದ್ರೆ ನೀರು ಕಾಯಿಸುವಾಗ ದೊಡ್ಡ ಮಡಿಕೆಗೆ ಹರಿ ಅಂತ ಕರೆಯೋದು. ಆಗ ಮಣ್ಣಿನ ಹರಿ ಇತ್ತಲ್ಲ, ಅದು ಒಡೆದು ಹೋದ್ರೆ ಮತ್ತೆ ಏನಾಗುದು, ಅದು ಹಂಚಾಗುದು. ಹಂಚಾದ್ರೆ ಅದಕ್ಕೆ ನಾಯಿಗನ್ನ ಹಾಕ್ಲಿಕ್ಕೆ ಮಾತ್ರ ಹೊರತು ಅದು ಮತ್ತೆ ಅವ್ರಿಗೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಶಿಕ್ಷಕರಾದ ನಮ್ಮ ಹೊಣೆಗಾರಿಕೆಯೂ ಇದೆ. ಇಷ್ಟು ದೀರ್ಘವಾಗಿ ಭಾಷಣ ಮಾಡೋದು ನಾನು ಇತ್ತೀಚೆಗೆ ಬಿಟ್ಟುಬಿಟ್ಟಿದ್ದೇನೆ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಭಾಷಣ ಕೇಳೋರು ಇಲ್ಲ, ಸುಮ್ಮನೆ ಮಾತಾಡ್ತಾ ಹೋಗೋದೊಂದು ಭಾವಿಸಿಕೊಂಡಿದ್ದೆ. ಆದ್ರೆ ಶಿರುವಕ್ಕೆ ಬಂದ ಮೇಲೆ ಎಲ್ಲೋ ಜನ ಇದ್ದಾರೆ, ಶ್ರೋತೃಗಳಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು. ಒಬ್ರು ಭಾಷಣ ಉದ್ದಕ್ಕುದ್ದಕ್ಕೆ ಮಾಡ್ತಾ ಹೇಳಿದ್ರಂತೆ, ಅವಳ ಭಾಷಣ ಒಳ್ಳೆದಾಗಿದೆ, ಇದು ಟಿವಿಯಲ್ಲಿ ಬಂದಿತ್ತು, ಟಿವಿಯಲ್ಲಿ ರಿಲೇ ಹಾಗೆ. ಅಯ್ಯೋ ಮಾರ್ರೆ, ನಾನು ಮನೆಯಲ್ಲಿ ಕೂತು ಕೇಳ್ತಿದ್ದೆ, ಇಲ್ಲಿ ಬರೋದೇ ಬೇಡ ಆಗಿತ್ತು. ಯಾಕೆ ಇಲ್ಲಿ ಲೈವ್ ಆಗಿ ಕೇಳ್ಬೋದಲ್ಲ, ಅಲ್ಲಿ ಸ್ವಿಚ್ ಆದ್ರೂ ಆಫ್ ಮಾಡ್ಬೋದಾಗಿತ್ತು, ಇಲ್ಲಿ ಯಾವ ವ್ಯವಸ್ಥೆ ಇಲ್ಲಲ್ಲ ಅಂತ ನೀವು ಹೇಳಿದನ್ನೆಲ್ಲ ಕೇಳಿಸ್ಕೊಳ್ಬೇಕಾಯ್ತಂತ ಹೇಳ್ತಾ ನನ್ನ ಭಾಷಣವನ್ನು ಚಂದ ಕೇಳಿದ್ದಕ್ಕೆ ನಿಮ್ಗೆಲ್ರಿಗೂ ಕೃತಜ್ಞತೆ ಸಲ್ಲಿಸಿ. ವಿದ್ಯಾರ್ಥಿಗಳೇ, ನಿಮ್ಮ ಹಾಗೆ ಮಧ್ಯಮ ವರ್ಗದಿಂದ ನಾವೆಲ್ಲ ಬಂದವರು. ಒಂದು ನೆನ್ಪಿಟ್ಕೊಳ್ಳಿ, ಬಡತನ ಅನ್ನೋದು ವರವೇ ಹೊರತು ಶಾಪ ಅಲ್ಲ. ಜಗತ್ತಿನ ಎಲ್ಲ ಪ್ರತಿಭೆಗಳು ಹುಟ್ಟಿದ್ದು ಅರಮನೆಯಲ್ಲ, ನಿಮ್ಮಂತ ಸಾಮಾನ್ಯ ಮನೆಯಲ್ಲಿ ಹುಟ್ಟಿ. ಇಲ್ಲಿ ಯಾರೂ ಬುದ್ಧಿವಂತರಿಲ್ಲ, ಯಾರೂ ದಡ್ರಿಲ್ಲ. ಒಬ್ಬೊಬ್ಬರು ಈಗ ನನ್ನ ಕೈ ಬೆರಳು ಆಗಿರುವ ಕೈ ಬೆರಳು ಜಗತ್ತಿನಲ್ಲಿ ಒಂದೇ, ನೆನ್ಪಿಟ್ಕೊಳ್ಳಿ. ಈ ವಿನ್ಯಾಸದ ಕೈ ಬೆರಳು ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಈ ಬೆರಳು ನಾನು ಕಟ್ ಮಾಡಿ ಕೊಡ್ತೇನೆ, ನೀವು ಹೀಗಿದ್ದು ನಿನ್ ತನ್ನಿ ಅಂತ ಹೇಳಿದ್ರೆ 1 ಕೋಟಿ ಕೊಟ್ಟರು ನಿಮಗೆ ತರ್ಲಿಕ್ಕೆ ಆಗುದು. ಅದಕ್ಕೆ ಹೆಬ್ಬೆಟ್ಟು ಹಾಕೋದು. ಒಬ್ಬೊಬ್ಬರದು ದೇವ್ರು ಎಂತ ವಿಚಿತ್ರ ಈ ದೇವ್ರು. ಎಷ್ಟು ಈ ಕೈ ಬೆರಳಲ್ಲಿ ಇಷ್ಟು ವಿನ್ಯಾಸ ಮಾಡ್ಲಿಕ್ಕೆ ಮನುಷ್ಯನಿಂದ ಆದೀತ? ಒಬ್ಬೊಬ್ಬನ ಬೆರಳು ಒಂದೊಂದ್ ತರ. ಹಾಗಾಗಿ ಒಬ್ಬೊಬ್ಬನ ಮನಸ್ಸು, ಒಬ್ಬೊಬ್ಬನ ವ್ಯಕ್ತಿತ್ವ ಒಂದೊಂದ್ ತರ. ನಾವು ಎಲ್ಲ ಒಂದೇ ತರ ಆಗ್ಬೇಕು ನಾನು ನಿರೀಕ್ಷೆ ಮಾಡೋದಿಲ್ಲ. ಹಂಚಿನ ಕಾರ್ಖಾನೆ ಹಂಚ ಹಾಗೆ ಆಗ್ಬಹುದು ಬಿಟ್ರೆ ಮನುಷ್ಯರ ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟ ಅವಕಾಶಕ್ಕಾಗಿ ವಂದನೆ ಸಲ್ಲಿಸಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ.